ಡಾಕ್ಟರ್ ಎಂ ಕೆ ಪುರುಷೋತ್ತಮ್, ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಬಿಸ್ನೆಸ್ ಸ್ಟಡೀಸ್ನಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಂದಿನ ತರಗತಿಯಲ್ಲಿ ಕಂಪನಿಯ ಆಡಳಿತದ ಬಗ್ಗೆ, ಕಂಪನಿಯ ಆಡಳಿತದಲ್ಲಿ ಕಂಪನಿಯ ಪ್ರಾರಂಭ ಮಾಡ್ತಕ್ಕಂಥದ್ದು ಯಾವ ರೀತಿ ನಾವು ಪ್ರಾರಂಭ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಶ್ಲೇಷಣೆಯನ್ನು, ಒಂದಷ್ಟು ಚರ್ಚೆಯನ್ನು ಮಾಡಿದ್ವಿ. ಅದ್ರ ಪ್ರಕಾರ ಪ್ರಾರಂಭ ಮಾಡಬೇಕಾದ್ರೆ, ಯಾವುದಾದ್ರೂ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕಾದ್ರೆ, ಈಗಾಗಲೇ ನಾನು ಕಂಪನಿ ಅಂದರೆ ಏನು, ಕೂಡು ಬಂಡವಾಳ ಸಂಸ್ಥೆ ಅಥವಾ ಸಂಯುಕ್ತ ಬಂಡವಾಳ ಸಂಸ್ಥೆ ಅಥವಾ ಜಾಯಿಂಟ್ ಸ್ಟಾಕ್ ಕಂಪನಿ ಅನ್ನೋದ್ರ ಬಗ್ಗೆ ಪದದ ಅರ್ಥವನ್ನು ಕೂಡ ಈಗಾಗಲೇ ತಿಳಿಸಿದ್ದೇನೆ. ಅದ ನಂತರ ಯಾವುದೇ ಒಂದು ಕಂಪನಿಯನ್ನು ಅಥವಾ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕಾದ್ರೆ 4 ಹಂತಗಳಿರುತ್ತೆ. ಅದರಲ್ಲಿ ಪ್ರವರ್ತನೆಯ ಹಂತ, ಪ್ರಮೋಷನ್ ಸ್ಟೇಜ್, 2ನೇ ಹಂತ ನೋಂದಾವಣಿ ಹಂತ, ರಿಜಿಸ್ಟ್ರೇಷನ್ ಸ್ಟೇಜ್ ಅಥವಾ ಸಂಯೋಜಿತ ಹಂತ, 3ನೇ ಹಂತ ಬಂಡವಾಳವನ್ನು ಕ್ರೋಢೀಕರಿಸತಕ್ಕಂಥ ಹಂತ, ದಟ್ ಈಸ್ ರೈಸಿಂಗ್ ದಿ ಕ್ಯಾಪಿಟಲ್, ಆ್ಯಂಡ್ ಕೊನೆಯ ಹಂತ ಏನಪ್ಪ ಅಂತ ಹೇಳಿದ್ರೆ ಬಿಸ್ನೆಸ್ ಕಮೆನ್ಸ್ಮೆಂಟ್ ಸ್ಟೇಜ್, ವ್ಯವಹಾರವನ್ನು ಪ್ರಾರಂಭ ಮಾಡುವಂತಹ ಒಂದು ಹಂತ. ಇದರ ಪ್ರಕಾರ ನಾವು ಇದುವರೆವಿಗೂ ಪ್ರವರ್ತನೆಯ ಹಂತದಲ್ಲಿ ಪ್ರವರ್ತಕರು ಯಾರು, ಪ್ರವರ್ತಕರು ಸಾರ್ವಜನಿಕ ಸಂಸ್ಥೆ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ, ಅಂದರೆ ಈ ಸ್ಟಾಕ್ ಕಂಪನಿಯನ್ನು ಸಾರ್ವಜನಿಕ ಕಂಪನಿಗಳು ಅಥವಾ ಖಾಸಗಿ ಕಂಪನಿಗಳಂದೇಳಿ ವಿಂಗಡಿಸಲಾಗುತ್ತದೆ. ಇಲ್ಲಿ ಪ್ರವರ್ತಕರು ಅಂತ ಹೇಳಿದರೆ ಯಾವೊಬ್ಬ ವ್ಯಕ್ತಿ ತನ್ನ ಐಡಿಯಾವನ್ನು ಜನರೇಟ್ ಮಾಡ್ತಾನೆ, ತನ್ನ ಉದ್ದೇಶವನ್ನು ಪ್ರತಿಬಿಂಬಿಸ್ತಾನೆ, ಅಂತಹ ವ್ಯಕ್ತಿಯನ್ನು ನಾವು ಪ್ರವರ್ತಕರು ಅಂತೇಳಿ ಕರಿತೇವೆ. ಈಗಾಗಲೇ ನಾವು ಪ್ರವರ್ತಕರ ಬಗ್ಗೆ ವ್ಯಾಖ್ಯಾನವನ್ನು ತಿಳ್ಕೊಂಡಿದ್ದೇವೆ, ಅದರ ಅರ್ಥವನ್ನು ತಿಳ್ಕೊಂಡಿದ್ದೇವೆ. ಈಗ ನಾವು ಪ್ರವರ್ತಕನ ಕರ್ತವ್ಯಗಳೇನು, ಡ್ಯೂಟೀಸ್, ಪ್ರವರ್ತಕನ ಕರ್ತವ್ಯಗಳೇನು ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನವನ್ನು ಚೆಲ್ಲಬೇಕಾಗತ್ತೆ. ಪ್ರವರ್ತಕನ ಕರ್ತವ್ಯಗಳ ಜೊತೆಗೆ ಪ್ರವರ್ತಕನ ಹೊಣೆಗಾರಿಕೆ, ಡ್ಯೂಟೀಸ್ ಆ್ಯಂಡ್ ಲಯಬಿಲಿಟೀಸ್, ಇದು ಬಹಳ ಗಂಭೀರವಾದಂಥ ಪದಗಳು. ಪ್ರವರ್ತಕನ ಕರ್ತವ್ಯಗಳೇನು, ಪ್ರವರ್ತಕನ ಹೊಣೆಗಾರಿಕೆಗಳೇನು, ಹೊಣೆಗಾರಿಕೆ ಲಯಬಿಲಿಟೀಸ್ ಏನು, ಡ್ಯೂಟೀಸ್ ಆಫ್ ಎ ಪ್ರಮೋಟರ್ ಅಂತ ಹೇಳಿದ್ರೆ ಪ್ರವರ್ತಕನ ಕರ್ತವ್ಯಗಳು. ಅದೇ ರೀತಿ ಪ್ರವರ್ತಕನ ಹೊಣೆಗಾರಿಕೆಗಳು, ಲಯಬಿಲಿಟೀಸ್ ಆಫ್ ಎ ಪ್ರಮೋಟರ್, ಇವೆರಡರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಕ್ಕೆ ಹೊರಟಿದ್ದೀವಿ. ಅದ್ರ ಜೊತೆಗೆ ಪ್ರವರ್ತಕನ ಹಕ್ಕುಗಳು, ರೈಟ್ಸು, ಅವನದೇ ಆದಂಥ ಕೆಲವೊಂದು ರೈಟ್ಸ್ಗಳಿರುತ್ತೆ, ಅದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋದಕ್ಕೆ ಹೊರಟಿದ್ದೀವಿ. ಏನಂತ ಹೇಳಿದ್ರೆ ಕಂಪನಿ ಕಾಯಿದೆ ಏನಿದೆ ಅದು ಗುರುತಿಸಿರ್ತಕ್ಕಂಥ ಕೆಲವೊಂದು ಪ್ರವರ್ತಕರ ಕಾರ್ಯಗಳನ್ನು ನಾವು ಅವಲೋಕನೆ ಮಾಡಿದಾಗ ಅವನ ಡ್ಯೂಟೀಸ್ ಏನು, ಅವನ ಕರ್ತವ್ಯಗಳೇನು ಅನ್ನೋದ್ರ ಬಗ್ಗೆ ಒಂದು ಮನದಟ್ಟಾಗುತ್ತೆ. ಮೊದಲನೇದಾಗಿ ವಾಸ್ತವಾಂಶಗಳನ್ನು ಸಂಪೂರ್ಣವಾಗಿ ಬಹಿರಂಗಪಡಿಸುವುದು, ಟು ಡಿಸ್ಕ್ಲೋಸ್ ದಿ ಮೆಟೀರಿಯಲ್ ಫ್ಯಾಕ್ಟ್ಸ್. ಮೆಟೀರಿಯಲ್ ಫ್ಯಾಕ್ಟ್ಸ್ ಏನಿದೆ, ಕಂಪನಿಗೆ ಸಂಬಂಧಪಟ್ಟಂತೆ, ಕಂಪನಿಯ ಸ್ಥಾಪನೆಗೆ ಸಂಬಂಧಿಸಿದಂತಹ ಎಲ್ಲ ವಾಸ್ತವಿಕ ಅಂಶಗಳನ್ನು ಸಂಪೂರ್ಣವಾಗಿ ನಿರ್ದೇಶಕರ ಮಂಡಳಿಗೆ ತಿಳಿಸಬೇಕು. ಅದು ಆದ್ಯ ಕರ್ತವ್ಯ. ಅದನ್ನು ಡಿಸ್ಕ್ಲೋಸರ್ ಆಫ್ ಮೆಟೀರಿಯಲ್ ಫ್ಯಾಕ್ಟ್ ಅಂತ ಹೇಳ್ತಾರೆ. ಯಾವುದನ್ನೇ ಕೂಡ ಹೈಡ್ ಮಾಡಬಾರ್ದು, ಯಾವುದನ್ನೇ ಕೂಡ ಹಿಡನ್ ಅಜೆಂಡಾದಲ್ಲಿ ಇಟ್ಕೊಳ್ಬಾರ್ದು. ತಾನು ಏನು ಕೆಲಸ ಮಾಡ್ತಾ ಇದ್ದೀನಿ, ನಾನು ಯಾವ ಉದ್ದೇಶಕ್ಕೋಸ್ಕರ ಕಂಪನಿನ ಪ್ರಾರಂಭ ಮಾಡ್ತಾ ಇದ್ದೀನಿ, ಅದು ಭಾಳ ಮುಖ್ಯ ಆಗ್ತದೆ. ಸೊ ಹಾಗಾಗಿ ನಮಗೆ ಮುಖ್ಯವಾಗಿ ಬೇಕಾದಂಥದ್ದು ಪ್ರವರ್ತಕನ ದೇ ಶುಡ್ ನಾಟ್ ಡಿಸ್ಕ್ಲೋಸ್ ದಿ ಮೆಟೀರಿಯಲ್ ಫ್ಯಾಕ್ಟ್ಸ್. ಸೊ ಇದು ಒಂದ್ಸರಿ ನಾವು ಈಗಾಗಲೇ ಅರ್ಥ ಮಾಡ್ಕೊಂಡಿದ್ದೀವಿ. ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಮೊದಲ ನಿರ್ದೇಶಕರನ್ನು ಕೂಡ ಇವನು ನಾಮನಿರ್ದೇಶನ ಮಾಡಬೇಕು. ಕಂಪನಿಯ ಸ್ಥಾಪನೆಗೆ ಸಂಬಂಧಪಟ್ಟಂತಹ ಎಲ್ಲ ವಾಸ್ತವಿಕ ಅಂಶಗಳನ್ನು ಸಂಪೂರ್ಣವಾಗಿ ನಿರ್ದೇಶಕ ಮಂಡಳಿಗೆ ತಿಳಿಸಬೇಕು. ಇದು ಪ್ರವರ್ತಕನ ಮುಖ್ಯ ಕರ್ತವ್ಯವಾಗಿದೆ. ಒಂದು ವೇಳೆ ತನ್ನ ಆಸ್ತಿಯನ್ನು ಕಂಪನಿಗೆ ಮಾರಾಟ ಮಾಡಿದ್ದರೆ ಅಂತಹ ವಿಷಯವನ್ನು ಸಹ ನಿರ್ದೇಶಕರ ಗಮನಕ್ಕೆ ತರಬೇಕಾಗುತ್ತೆ. ನಿರ್ದೇಶಕ ಮಂಡಳಿ, ಪ್ರವರ್ತಕ ಮೊದಲನೇ ಹಂತದಲ್ಲಿ ಪ್ರವರ್ತಕನಿರ್ತಾನೆ, ಕಂಪನಿಯನ್ನು ಪ್ರಾರಂಭ ಮಾಡುವ ಹಂತದಲ್ಲಿ ಪ್ರವರ್ತಕನಿರ್ತಾನೆ. ಆ ಪ್ರವರ್ತಕನೇ ನಿರ್ದೇಶಕನಾಗಿ ಮುಂದುವರಿಬಹುದು. ಹಾಗಾಗಿ ಒಂದು ಸಾರಿ ಕಂಪನಿಯನ್ನು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಈ ಪ್ರಮೋಟರ್ಸ್ ಅಥವಾ ಪ್ರವರ್ತಕನ
ಆದ್ಯ ಕರ್ತವ್ಯ ಏನಪ್ಪಾ ಅಂತ ಹೇಳಿದ್ರೆ, ಏನು ಮೆಟೀರಿಯಲ್ ಫ್ಯಾಕ್ಟ್ಸ್ ಅಂತ ಹೇಳಿದ್ರೆ ವಾಸ್ತವಾಂಶಗಳೇನಿದೆ ಆ ವಾಸ್ತವಾಂಶಗಳನ್ನ ಪೂರ್ಣವಾಗಿ ಅದನ್ನು ಅವಲೋಕಿಸ್ಬೇಕಾಗತ್ತೆ. ಅದನ್ನ ವಾಸ್ತವಿಕ ಅಂಶಗಳನ್ನು ಸಂಪೂರ್ಣವಾಗಿ ನಿರ್ದೇಶಕ ಮಂಡಳಿ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಇರ್ತಾರೆ, ಅಂತ ವಿಷಯಗಳನ್ನ ನಿರ್ದೇಶಕ ಮಂಡಳಿಗೆ ಚಾಚು ತಪ್ಪದೆ ತಿಳಿಸ್ಬೇಕಾಗತ್ತೆ. ಆಮೇಲೆ ಕೆಲವು ಸರಿ ಸೀಕ್ರೆಟ್ ಪ್ರಾಫಿಟ್ ಅನ್ನು ಇಟ್ಕೊಂಡಿರ್ತಾರೆ ಪ್ರವರ್ತಕರು. ಅಂತ ಏನಾದರೂ ಗುಪ್ತ ಲಾಭಗಳನ್ನು ಮಾಡಿಕೊಳ್ಬಾರದು ಕಂಪನಿಯನ್ನು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ. ಯಾತಿಗೆ ಈ ವಿಚಾರವನ್ನು ನಾವು ಮನದಟ್ಟು ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕಂಪನಿಯನ್ನು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿಗಳನ್ನು ನಿರ್ದೇಶಕ ಮಂಡಳಿಗೆ ಪೂರ್ಣವಾಗಿ ಕೊಡಬೇಕು, ಮೆಟೀರಿಯಲ್ ಫ್ಯಾಕ್ಟ್ಸ್. ಅದರ ಜೊತೆಗೆ ಯಾವುದೇ ರೀತಿಯ ಗುಪ್ತ ಲಾಭ ಮಾಡಿಕೊಳ್ಳಬಾರದು. ಒಂದ್ಸಾರಿ ಪ್ರವರ್ತಕನಿಂದ ನಿರ್ದೇಶಕ ಮಂಡಳಿಗೆ ಟ್ರಾನ್ಸ್ಫರ್ ಆದಂಥ ಸಂದರ್ಭದಲ್ಲಿ ಆ ಕಂಪನಿ ಹೆಸರು ಹೇಳ್ಕೊಂಡು ಬೇರೆ ರೀತಿಯಲ್ಲಿ ಲಾಭವನ್ನು ಗಳಿಸೋದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಬಾರದು. ಕಂಪನಿಗೆ ಮತ್ತು ಅದರ ಸದಸ್ಯರಿಗೆ ಬಹಿರಂಗಪಡಿಸದೆ ನೇರವಾಗಿ ಅಥವಾ ಪರೋಕ್ಷವಾಗಿ ಯಾವುದೇ ಗುಪ್ತ ಲಾಭಗಳನ್ನು ಪ್ರವರ್ತಕನು ಮಾಡಿಕೊಳ್ಳಬಾರದು. ಅಂದರೆ ಕಂಪನಿಯು ಸ್ಥಾಪಿಸುವ ಹಂತದಲ್ಲಿ ಕಂಪನಿ ಒಂದು ವೇಳೆ ನಷ್ಟಕ್ಕೀಡು ಮಾಡುವಂತಹ ಸಂದರ್ಭಗಳನ್ನು ಸೃಷ್ಟಿಸಿ ಪರಿಸ್ಥಿತಿಯ ದುರುಪಯೋಗ ಪಡೆದು ಸ್ವಂತ ಲಾಭವನ್ನು ಮಾಡಿಕೊಳ್ಳಬಾರದು. ಇದರಿಂದ ಕಂಪನಿಯ ವಂಚಿಸಿ ಲಾಭ ಪಡೆದಂತಾಗತ್ತೆ. ಕಂಪನಿಗೆ ಯಾವುದೇ ರೀತಿ ವಂಚನೆ ಮಾಡ್ಬೋದು. ನನ್ನ ಪ್ರಕಾರ ಅಥವಾ ಕಂಪನಿ ಆಕ್ಟ್ ಪ್ರಕಾರ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಕಂಪನಿಗಳು ನಮಗೆ ಅನಿವಾರ್ಯ ಅಲ್ಲ. ನಾವು ಕಂಪನಿಗೆ ಅನಿವಾರ್ಯ ಅಲ್ಲ, ಕಂಪನಿ ನಮಗೆ ಅನಿವಾರ್ಯ. ನಮ್ಮಂಥವ್ರು ನೂರಾರು ಜನ ಪ್ರವರ್ತಕರಾಗಿರ್ಬೋದು ಅಥವಾ ಎಂಪ್ಲಾಯೀಸ್ ಆಗಿರ್ಬೋದು ಅಥವಾ ನಿರ್ದೇಶಕರಾಗಿರ್ಬೋದು ಬಂದು ಹೋಗ್ತಾ ಇರ್ತಾರೆ. ಕಂಪನಿಗೆ ಒಂದು ಪರ್ಪೆಚುವಲ್ ಎಂಟಿಟಿ ಅಂತ ಇರುತ್ತೆ, ಪರ್ಪೆಚುವಲ್ ಸಕ್ಸೆಷನ್ ಅಂತ ಇರುತ್ತೆ. ಅಂತ ಹೇಳಿದ್ರೆ ಅದು ಮುಂದುವರಿತಾ ಹೋಗಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಸಂಸ್ಥೆಯನ್ನ ಹಾಳು ಮಾಡೋ ಪ್ರಯತ್ನವನ್ನು ಮಾಡಬಾರದು. ಸೊ ಅದೇ ರೀತಿಯಲ್ಲಿ ಕಂಪನಿಯ ಹಿತಾಸಕ್ತಿ ಮೇರೆಗೆ ಯಾವುದೇ ರೀತಿಯ ಗುಪ್ತ ಲಾಭಗಳನ್ನ ಮಾಡ್ಕೊಳಕ್ಕೂ ಹೋಗ್ಬಾರ್ದು. ಪ್ರವರ್ತಕನ ಕರ್ತವ್ಯ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನ್ಯಾಷಧಾರಿಯಾಗಿ ಕರ್ತವ್ಯ ಮಾಡುವುದು, ಟ್ರಸ್ಟೀಸ್ ಆಗಿ ಕೆಲಸ ಮಾಡಬೇಕು. ಕಸ್ಟೋಡಿಯನ್ ಆಫ್ ದಿ ಅಸೆಟ್ಸ್ ಆಫ್ ದಿ ಕಂಪನಿ. ಪ್ರವರ್ತಕನು ಕಂಪನಿಯೊಂದಿಗೆ ನ್ಯಾಷಧಾರಿಯ ಸಂಬಂಧವನ್ನು ನಿರ್ಮಾಣ ಮಾಡಿಕೊಂಡಿರಬೇಕು. ಅಂದರೆ ಅವನು ನಂಬಿಕೆಗೆ ಅರ್ಹವಾದ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಹೋಗಬೇಕು. ಆತನು ನ್ಯಾಷಧಾರಿಯಾಗಿರುತ್ತಾನೆ. ನ್ಯಾಷ ಅಂದರೆ ಕಂಪನಿ, ನ್ಯಾಷಧಾರಿ ಅಂತ ಹೇಳಿದ್ರೆ ಆ ಒಂದು ವ್ಯಕ್ತಿ ಯಾರು ಪ್ರವರ್ತಕ ಇರ್ತಾನೋ ಅಂಥವನ್ನ ಟ್ರಸ್ಟಿ, ನ್ಯಾಷಧಾರಿ ಅಂತೇಳಿ ಕರಿತೀವಿ. ಅವನು ಎಲ್ಲ ಚರ ಮತ್ತು ಸ್ಥಿರ ಆಸ್ತಿಗಳು, ಫಿಕ್ಸೆಡ್ ಆಸ್ ವೆಲ್ ಎಸ್ ಕರೆಂಟ್ ಅಸೆಟ್ಟಿಗೆ ಅವನು ಟ್ರಸ್ಟಿ ಆಗಿರ್ತಾನೆ, ಅವನು ಕಸ್ಟೋಡಿಯನ್ ಆಗಿರ್ತಾನೆ. ತನ್ನ ಹಿತಾಸಕ್ತಿಯನ್ನ ಬಹಿರಂಗಪಡಿಸಬಾರದು. ತನ್ನ ಏನು ಸೆಲ್ಫ್ ಇಂಟ್ರೆಸ್ಟ್ ಏನಾದರೂ ಇದ್ದರೆ, ಕೆಲವು ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ಹಿಡನ್ ಅಜೆಂಡಾಗಳು ಇಟ್ಕೊಂಡಿರ್ತಾರೆ ಪ್ರವರ್ತಕರು. ನಾನು ಈ ಥರ ಒಂದು ಕಂಪನಿಯನ್ನು ಡೆವಲಪ್ ಮಾಡೋದ್ರಿಂದ ನನಗೇನೋ ಒಂದಷ್ಟು ಬರಬೇಕು ಅನ್ನೋದನ್ನ ಹಿಡನ್ ಅಜೆಂಡಾವನ್ನು ಇಟ್ಕೊಂಡಿರ್ತಾನೆ. ಅಂಥ ಸಂದರ್ಭದಲ್ಲಿ ತನ್ನ ಹಿತಾಸಕ್ತಿಯನ್ನ ಬಹಿರಂಗಪಡಿಸ್ಬೇಕು, ಹೇಳ್ಬೇಕು. ನಾನು ಯಾವ ಕಾರಣಕ್ಕೋಸ್ಕರ ನಾನು ಈ ಕಾರ್ಯವನ್ನು ಮಾಡ್ತಾ ಇದ್ದೀನಿ, ಪ್ರಮೋಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಕಂಪನಿಯ ಸ್ಥಾಪನೆಯಲ್ಲಿ ತನ್ನ ಪಾತ್ರ ಮತ್ತು ತಾನು ಹೊಂದಿರುವ ಹಿತಾಸಕ್ತಿಯನ್ನ ಸದಸ್ಯರಿಗೆ ಮತ್ತು ನಿರ್ದೇಶಕ ಮಂಡಳಿಗೆ ಪೂರ್ಣವಾಗಿ ಬಹಿರಂಗಪಡಿಸುವುದು ಪ್ರವರ್ತಕನ ಆದ್ಯ ಕರ್ತವ್ಯ. ಸೊ ಸೆಲ್ಫ್ ಇಂಟ್ರೆಸ್ಟ್ ಇರುತ್ತೆ. ನನ್ನ ಕಂಪ್ನಿ ಯಾಕೆ ಪ್ರಾರಂಭ ಮಾಡುತ್ತೆ ಅಂತ ಹೇಳಿದ್ರೆ, ಸಪೋಸ್ ಟೇಕ್ ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಆಫ್ ಇನ್ಫೋಸಿಸ್ ಪ್ರಾರಂಭ ಮಾಡೋದು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಅವರು ಸಾಫ್ಟ್ವೇರ್ ಡೆವಲಪ್ಮೆಂಟ್. ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಅವ್ರು ಯಾವುದೇ ರೀತಿಯ ಹಿಡನ್ ಅಜೆಂಡಾವನ್ನು ಇಟ್ಕೊಂಡು ಪ್ರಾರಂಭ ಮಾಡಲಿಲ್ಲ. ಸರ್ವಿಸ್ ಮಾಡಬೇಕು, ಜನಗಳಿಗೆ ಒಂದು ಸೇವೆಯನ್ನು ಸಲ್ಲಿಸಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಕಂಪನಿನ ಪ್ರಾರಂಭ ಮಾಡ್ತಾರೆ. ಆ ರೀತಿಯಲ್ಲಿ ತನ್ನ ಹಿತಾಸಕ್ತಿ, ತನ್ನದು ಇಂಟ್ರೆಸ್ಟ್, ಸೆಲ್ಫ್ ಇಂಟ್ರೆಸ್ಟ್ ಏನಿರುತ್ತೆ ಅದನ್ನ ಡಿಸ್ಕ್ಲೋಸ್ ಮಾಡಬೇಕು. ಈಗಾಗಲೇ ತಿಳಿಸಿದಂತೆ ಪ್ರವರ್ತಕನು ಕಂಪನಿಗೆ ಯಾವುದೇ ಸ್ವತ್ತನ್ನು ವರ್ಗಾಯಿಸಿದರೆ ಅಥವಾ ಮಾರಾಟ ಮಾಡಿದರೆ ಅದರಲ್ಲಿ ಆತನ ಹಿತಾಸಕ್ತಿ ಎಷ್ಟು ಎಂಬುದನ್ನು ತಿಳಿಸಬೇಕು. ಸೊ ಇವೆಲ್ಲವನ್ನು ಕೂಡ ನಾವು ಡ್ಯೂಟೀಸ್ ಆಫ್ ಪ್ರಮೋಟರ್ಸ್ ಅಂತೇಳಿ ಕರಿತೀವಿ. ಹಿಂದಿನ ತರಗತಿಯಲ್ಲೂ ಕೂಡ ಡಿಸ್ಕಸ್ ಮಾಡಿದ್ದ, ಆದರೆ ಮತ್ತೊಂದು ಸಾರಿ ಇದರ ಬಗ್ಗೆ ನಾನು ಒಂದಷ್ಟು ವಿಶ್ಲೇಷಣೆಯನ್ನ ಮಾಡಿದ್ದೀನಿ. ಈಗ ಪ್ರವರ್ತಕನ ಹೊಣೆಗಾರಿಕೆಗಳೇನು, ಲಯಬಿಲಿಟೀಸ್ ಬೇರೆ, ಡ್ಯೂಟೀಸ್ ಬೇರೆ. ಹೊಣೆಗಾರಿಕೆ, ಜವಾಬ್ದಾರಿಗಳೇನು? ಹೊಣೆಗಾರಿಕೆ ಅಂತ ಹೇಳಿದ್ರೆ ಜವಾಬ್ದಾರಿಗಳೇನು, ಲಯಬಿಲಿಟೀಸ್ ಏನು? 2013 ಕಂಪನಿಗಳ ಕಾಯ್ದೆ ಅಥವಾ ಶಾಸನ ವಿವಿಧ ಕಾಲಮುಗಳ ನಿಯಮಗಳಲ್ಲಿ ಪ್ರವರ್ತಕರ ಹೊಣೆಗಾರಿಕೆಯನ್ನ
ಉಲ್ಲೇಖಿಸಿದ್ದಾರೆ. ಅಂತಹ ಹೊಣೆಗಾರಿಕೆಗಳಲ್ಲಿ ಮೊದಲನೇದಾಗಿ ಸುಳ್ಳು ಮಾಹಿತಿ ಒದಗಿಸಿ ಕಂಪನಿಯ ಸಂಯೋಜನೆ ಮಾಡಿದಾಗ ಉಂಟಾಗುವ ಹೊಣೆಗಾರಿಕೆ. ಕಂಪನಿ 2013 ಕಂಪನಿ ಕಾಯ್ದೆಯ ಪ್ರಕಾರ, ಕಂಪನೀಸ್ ಆಕ್ಟ್ 2013 ಅಮೆಂಡೆಡ್ ಆಕ್ಟ್, ಅದರ ಪ್ರಕಾರ ಸೆಕ್ಷನ್ 6 ಅಂತ ಹೇಳಿದ್ರೆ ಪರಿಚ್ಛೇದ 6 ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಸುಳ್ಳು ಮಾಹಿತಿ ಒದಗಿಸಿ ಕಂಪನಿಯನ್ನ ರಿಜಿಸ್ಟ್ರೇಷನ್ ಮಾಡಿಸಿದರೆ, ರಿಜಿಸ್ಟರ್ ಮಾಡಿಸಿದಾಗ ಅಥವಾ ಸಂಯೋಜನೆ ಮಾಡಿದಾಗ ಉಂಟಾಗ್ತಕ್ಕಂತಹ ಕೆಲವು ಲಯಬಿಲಿಟೀಸ್ಗಳಿಗೆ ಏನು, ಆ ಲಯಬಿಲಿಟೀಸ್ಗಳ ಬಗ್ಗೆ ಕಂಪನಿಯು ಸಂಯೋಜನೆಗೊಳಿಸಿದ ನಂತರ ತಪ್ಪು ಮಾಹಿತಿಗಳನ್ನು ಒದಗಿಸಿ ಅಥವಾ ವಾಸ್ತವಾಂಶಗಳನ್ನು ಅಡಗಿಸಿಟ್ಟು ಕಂಪನಿಯನ್ನು ಸಂಯೋಜನೆಗೊಳಿಸಿದೆ ಎಂಬುದು ಸಾಬೀತಾದಾಗ ಪ್ರವರ್ತಕರನ್ನು ಅಥವಾ ಪ್ರಥಮ ನಿರ್ದೇಶಕರನ್ನು ಮತ್ತು ತಪ್ಪು ಮಾಹಿತಿ ಘೋಷಣೆ ಮಾಡಿದ ವ್ಯಕ್ತಿಗಳನ್ನು ತಪ್ಪಿತಸ್ಥರೆಂದು ಘೋಷಿಸಲಾಗುತ್ತದೆ. ಇಂಥ ಸಂದರ್ಭದಲ್ಲಿ ಪ್ರವರ್ತಕನು ನೇರವಾಗಿ ಜವಾಬ್ದಾರನಾಗ್ತಾನೆ, ಲಯಬಲ್ ಆಗ್ತಾನೆ. ಅಂದರೆ ಕಂಪನಿ ಆಕ್ಟ್, ಕಂಪನಿ ಕಾಯ್ದೆ 2013 ಪರಿಚ್ಛೇದ 6 ಸೆಕ್ಷನ್ 6 ಪ್ರಕಾರ ಕಂಪನಿಯನ್ನು ರಿಜಿಸ್ಟ್ರೇಷನ್ ಮಾಡಿದಾಗ, ಸಂಯೋಜನೆಗೊಳಿಸಿದ ನಂತರ ತಪ್ಪು ಮಾಹಿತಿಗಳನ್ನು ಒದಗಿಸಿ ಅಥವಾ ವಾಸ್ತವಾಂಶಗಳನ್ನು ಅಡಗಿಸಿಟ್ಟು, ಇಡನ್ನ ಅಜೆಂಡಾ ಅಡಗಿಸಿಟ್ಟು ಕಂಪನಿಯನ್ನು ಏನಾದರೂ ರಿಜಿಸ್ಟರ್ ಮಾಡಿಸಿದ್ರೆ, ಅಂತ ಅದೇನಾದರೂ ಸಾಬೀತಾದರೆ ಅಂಥ ಸಂದರ್ಭದಲ್ಲಿ, ಅದು ಸಾಬೀತು ಅಂತ ಹೇಳಿದ್ರೆ ಪ್ರವರ್ತಕರಾಗಬಹುದು, ಸಂಸ್ಥೆಯ ಪ್ರಥಮ ನಿರ್ದೇಶಕರಾಗಬಹುದು, ತಪ್ಪು ಮಾಹಿತಿಗಳನ್ನು ಘೋಷಣೆ ಮಾಡಿದಂತಹ ವ್ಯಕ್ತಿಗಳಿಗೆ ತಪ್ಪಿತಸ್ಥರೆಂದು ಘೋಷಣೆ ಮಾಡುತ್ತಾರೆ. ಅವಾಗೇನಾಗುತ್ತೆ ಅಂತ ಹೇಳಿದ್ರೆ ಪ್ರವರ್ತಕರು ಅದಕ್ಕೆ ಜವಾಬ್ದಾರರಾಗಿರ್ತಾರೆ, ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ, ಅದಕ್ಕೆ ಹೊಣೆಗಾರಿಕೆ ಆಗಿರ್ತಾರೆ, ಲಯಬಲ್ ಆಗಿರ್ತಾರೆ. ಸೊ ಎರಡನೇದು, ನಿಯಮಗಳ ಅನುಸರಣೆ ಮಾಡದಿದ್ದಾಗ ಕೆಲವೊಂದು ಪಾಲಿಸಿಗಳು, ವಿ ಆರ್ ಆಲ್ವೇಸ್ ಡ್ಯೂ ರೆಸ್ಪೆಕ್ಟ್ ಟು ದಿ ಲಾ ಆಫ್ ಲ್ಯಾಂಡ್. ನಮ್ಮ ದೇಶದ ಕಾನೂನು ಅಥವಾ ನಮ್ಮ ಕಂಪನಿಯ ಕಾನೂನು, ಈ ನೆಲದ ಕಾನೂನಿಗೆ ಪ್ರತಿಯೊಬ್ಬನು ಕೂಡ ತನ್ನದೇ ಆದಂಥ ಒಂದು ರೆಸ್ಪೆಕ್ಟನ್ನು ತೋರಿಸ್ಬೇಕು. ಸೊ ಇಂಥ ಸಂದರ್ಭದಲ್ಲಿ ನಿಯಮಗಳನ್ನು ಅವನು ಪಾಲನೆ ಮಾಡದಿದ್ದಾಗ, ಕೆಲವೊಂದು ನಿಯಮಗಳನ್ನು ಅನುಸರಣೆ ಮಾಡದಿದ್ದಾಗ ಪರಿಚ್ಛೇದ 26 ಸೆಕ್ಷನ್ 26 ಕಂಪನಿ ಆಕ್ಟ್ 2013 ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಾನ್ ಕಂಪ್ಲೈನ್ಸ್ ಆಫ್ ಪ್ರಾವಿಷನ್ ಅಥವಾ ನಿಯಮಗಳ ಅನುಸರಣೆ ಮಾಡದಿದ್ದಾಗ 2013 ಕಂಪನಿಯ ಕಾಯ್ದೆಯ ಪರಿಚ್ಛೇದ 26 ನಿಯಮಗಳ ಪಾಲನೆ ಮಾಡದಿದ್ದಾಗ ಕೆಲವೊಂದಷ್ಟು ಯಾವ ಥರ ಕಂಪನಿಯನ್ನು ರಿಜಿಸ್ಟರ್ ಮಾಡಿಸ್ಬೇಕು, ಯಾವ ಥರ ಶೇರ್ ಕ್ಯಾಪಿಟಲನ್ನು ರೈಸ್ ಮಾಡಬೇಕು, ಯಾವ ಥರ ಬಿಸ್ನೆಸ್ಸನ್ನು ಕಮೆನ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾದಂಥ ಕೆಲವೊಂದು ಪಾಲಿಸಿಗಳನ್ನು 2013 ಕಂಪನಿ ಕಾಯ್ದೆ ಪರಿಚ್ಛೇದ 26 ಹೊಂದಿರುತ್ತೆ. ಮಾಡದಿದ್ದಾಗ ಅವನನ್ನು ಕಾಯ್ದೆ ಪ್ರಕಾರ ಹೊಣೆಗಾರನನ್ನಾಗಿ ಮಾಡಲಾಗುತ್ತದೆ. ಪರಿಚ್ಛೇದ 26 ಪ್ರಕಾರ ಪ್ರವರ್ತಕನು ಪರಿಚಯ ಪತ್ರಿಕೆಯ ವಾಸ್ತವಾಂಶಗಳನ್ನು ನಮೂದಿಸಬೇಕಾಗತ್ತೆ. ಪರಿಚಯ ಪತ್ರಿಕೆ ಅಂತ ಹೇಳಿದ್ರೆ ಕಂಪನಿನ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದು, ಪ್ರಾಸ್ಪೆಕ್ಟಸ್ ಅಂತೇಳಿ ಕರಿತೀವಿ, ಆ ಪ್ರಾಸ್ಪೆಕ್ಟಸ್ ಅಲ್ಲಿ ಪ್ರವರ್ತಕನು ಪರಿಚಯ ಪತ್ರಿಕೆಯ ವಾಸ್ತವಾಂಶವನ್ನು ನಮೂದಿಸಬೇಕಾಗತ್ತೆ. ಒಂದು ವೇಳೆ ಪರಿಚಯ ಪತ್ರಿಕೆಯಲ್ಲಿ ನೀಡಲಾದ ಹೇಳಿಕೆಗಳನ್ನು ನಂಬಿ ಷೇರುದಾರರು ಮೋಸ ಹೋಗಿ ನಷ್ಟ ಅನುಭವಿಸಿದರೆ ಪ್ರವರ್ತಕನು ನಷ್ಟ ತುಂಬಿಕೊಡಲು ಜವಾಬ್ದಾರನಾಗಿರುತ್ತಾನೆ. ಪ್ರಾಸ್ಪೆಕ್ಟಸ್ ಪರಿಚಯ ಪತ್ರಿಕೆ ಅದರ ಮೇಲೇನೆ ನಾವು ಷೇರು ಬಂಡವಾಳವನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದು, ಕ್ರೋಢೀಕರಿಸ್ತಕ್ಕಂಥದ್ದು. ನಮ್ಮ ಸಂಸ್ಥೆಯ ಒಂದು ಪರಿಚಯವನ್ನ, ಮುಖ ಪರಿಚಯವನ್ನ ನಾವೇನ್ ಮಾಡಿರ್ತೀವಿ, ಪ್ರಾಸ್ಪೆಕ್ಟಸ್ ಅಲ್ಲಿ, ಪರಿಚಯ ಪತ್ರಿಕೆಯಲ್ಲಿ ಸಿಂಹಾವಲೋಕನ ಮಾಡೋ ರೀತಿಯಲ್ಲಿ ಅದನ್ನ ನಮೂದಿಸಿರ್ತೀವಿ. ಅದು ಒಂದು ವೇಳೆ ಸುಳ್ಳು ಅಂತ ಕಂಡು ಬಂದ್ರೆ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ, ಸೊ ಅದು ಸುಳ್ಳು ಅಂತ ಗೊತ್ತಾದ ತಕ್ಷಣ ಅವನು ಜವಾಬ್ದಾರನಾಗ್ತಾನೆ, ಪ್ರಮೋಟರ್ಸು ಜವಾಬ್ದಾರನಾಗ್ತಾನೆ. ಪ್ರವರ್ತಕನು ಪರಿಚಯ ಪತ್ರಿಕೆಯಲ್ಲಿ ವಾಸ್ತವಾಂಶಗಳನ್ನು ನಮೂದಿಸಬೇಕಾಗುತ್ತದೆ. ಒಂದು ವೇಳೆ ಪರಿಚಯ ಪತ್ರಿಕೆಯಲ್ಲಿ ನೀಡಲಾದಂತಹ ಹೇಳಿಕೆಗಳು, ನೀಡಲಾದಂತಹ ಒಂದು ವಿಷಯಗಳು ನಂಬಿ ಷೇರುದಾರರು ಒಂದು ವೇಳೆ ಮೋಸ ಹೋದರೆ ಅಂತ ಸಂದರ್ಭದಲ್ಲಿ ಸಬ್ಸೆಕ್ಷನ್ ಎ ಮತ್ತು ಇದರ ಪ್ರಕಾರ ಕಂಪನಿಯ ಪರಿಚಯ ಪತ್ರಿಕೆಯ ಪ್ರವರ್ತಕರು ಕಂಪನಿಗೆ ನೀಡಿದ್ದ ವಂತಿಕೆಯನ್ನು ಬಹಿರಂಗಪಡಿಸಬೇಕು. ಪರಿಚಯ ಪತ್ರಿಕೆಯಲ್ಲಿ
ಪರಿಚಯ ಪತ್ರಿಕೆಯಲ್ಲಿ ಏನು ಯಾವುದೇ ಶೇರ್ ಕ್ಯಾಪಿಟಲ್ ಬಗ್ಗೆ ಆಗಿರ್ಬೋದು, ಕಂಪನಿಯ ಪರಿಚಯ ಇರ್ಬೋದು, ಇವೆಲ್ಲದರೂ ಕೂಡ ಕಂಪನಿಯ ಪರಿಚಯ ಪತ್ರಿಕೆಯಲ್ಲಿ ಪ್ರವರ್ತಕನು ಕಂಪನಿಗೆ ನೀಡಿದ ವಂತಿಕೆಯನ್ನು ಬಹಿರಂಗಪಡಿಸಬೇಕು. ವಂತಿಕೆ ಅಂತ ಹೇಳಿದ್ರೆ ಸಬ್ಸ್ಕ್ರಿಪ್ಷನ್ಸ್. ಕಂಪನಿಗೆ ಅವಶ್ಯಕತೆ ಇರತಕ್ಕಂತಹ ಬಂಡವಾಳವನ್ನು ಅವನು ಏನು ಮಾಡಬೇಕು ಅಂತ ಹೇಳಿದ್ರೆ ಪರಿಚಯ ಪತ್ರಿಕೆಯಲ್ಲಿ ಮೆನ್ಷನ್ ಮಾಡಿರಬೇಕು, ಪರಿಚಯ ಪತ್ರಿಕೆಯಲ್ಲಿ ನಮೂದಿಸಿರಬೇಕು. ಮೂರನೇದು, ಮೊದಲನೇದು ಏನಪ್ಪ ಅಂತ ಹೇಳಿದ್ರೆ ಸುಳ್ಳು ಮಾಹಿತಿಯನ್ನು ಒದಗಿಸಿ ಕಂಪನಿಯ ಸಂಯೋಜನೆ ಮಾಡಿದ್ದಂತಹ ಸಂದರ್ಭದಲ್ಲಿ ಉಂಟಾಗುವಂತಹ ಒಂದು ಹೊಣೆಗಾರಿಕೆ. ಎರಡನೇದೇನಪ್ಪ ಅಂತ ಹೇಳಿದ್ರೆ 2013 ಪ್ರಕಾರ 2013 ಕಂಪನಿ ಶಾಸನದ ಪ್ರಕಾರ, ಕಾಯ್ದೆಯ ಪರಿಚಯದ 26 ಪ್ರಕಾರ ಕಂಪನಿಯ ನಿಯಮಗಳನ್ನು ಪಾಲಿಸದಿದ್ದರೆ ಅಂಥ ಸಂದರ್ಭದಲ್ಲೂ ಕೂಡ ಪ್ರವರ್ತಕನು ಅದಕ್ಕೆ ಜವಾಬ್ದಾರನಾಗಿರ್ತಾನೆ. ಮೂರನೇದನ್ನು ಯೋಚನೆ ಮಾಡಿದಾಗ ನಾವು ಪರಿಚಯ ಪತ್ರಿಕೆಯಲ್ಲಿ ಅನೈಜ ಹೇಳಿಕೆಗಳಿಗಾಗಿ ನಾಗರಿಕ ಹೊಣೆಗಾರಿಕೆ. ಅನೈಜ ಅಂತೇಳಿದ್ರೆ ವಾಸ್ತವಾಂಶಕ್ಕೆ ತದ್ವಿರುದ್ಧವಾದಂಥದ್ದು. ನೈಜತೆ ಮತ್ತು ಅನೈಜತೆ, ಸುಳ್ಳು ಮಾಹಿತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಪರಿಚಯ ಪತ್ರಿಕೆಯಲ್ಲಿ ಸುಳ್ಳು ಹೇಳಿಕೆಗಳಿಗಾಗಿ ನಾಗರಿಕ ಹೊಣೆಗಾರಿಕೆ ಪರಿಚಯದ 35 ಸಬ್ಸೆಕ್ಷನ್ 1 ಸೆಕ್ಷನ್ 35 ಸಬ್ಸೆಕ್ಷನ್ 1 ಪ್ರಕಾರ ಪರಿಚಯ ಪತ್ರಿಕೆಯಲ್ಲಿ ಅನೈಜ ಅಂದರೆ ಸುಳ್ಳು ಅನ್ಟ್ರೂ ಸ್ಟೇಟ್ಮೆಂಟನ್ನು ಪ್ರಾಸ್ಪೆಕ್ಟಸ್ ಅಲ್ಲಿ ಕೊಟ್ಟಿದ್ರೆ ಅದಕ್ಕೂ ಕೂಡ ಅವನು ಜವಾಬ್ದಾರನಾಗ್ತಾನೆ. ಪರಿಚಯ ಪತ್ರಿಕೆಯಲ್ಲಿ ಸುಳ್ಳು ವಿವರಗಳನ್ನು ನೀಡಿದ್ದು ಅವುಗಳು ನಿಜವೆಂದು ಭಾವಿಸಿ ಅಂತಹ ಹೇಳಿಕೆಗಳ ಆಧಾರದ ಮೇಲೆ ಕಂಪನಿಯ ಷೇರುಗಳು ಮತ್ತು ಸಾಲಪತ್ರಗಳನ್ನು ಷೇರುದಾರರು ಅಥವಾ ಸಾಲಪತ್ರದಾರರು ಅದರ ಮೇಲೆ ಹಣವನ್ನು ಹೂಡಿಕೆ ಮಾಡಿದ ವ್ಯಕ್ತಿಗಳಿಗೆ ಪ್ರವರ್ತಕರು ಜವಾಬ್ದಾರರಾಗಿರ್ತಾರೆ. ಒಂದು ವೇಳೆ ಏನೋ ಸುಳ್ಳು ಮಾಹಿತಿ ಇರುತ್ತೆ, ಆ ಸುಳ್ಳು ಮಾಹಿತಿಯ ಮೇರೆಗೆ ಷೇರುದಾರರು ಅಥವಾ ಡಿಬೆಂಚರ್ ಹೋಲ್ಡರ್ಸ್ ಅಥವಾ ಶೇರ್ ಹೋಲ್ಡರ್ಸ್ ಆರ್ ದಿ ರಿಯಲ್ ಓನರ್ಸ್ ಆಫ್ ದಿ ಕಂಪನಿ. ಡಿಬೆಂಚರ್ ಹೋಲ್ಡರ್ಸ್ ಸಾಲವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು. ಇಂಥ ಸಂದರ್ಭದಲ್ಲಿ ಒಂದು ವೇಳೆ ಸುಳ್ಳು ಮಾಹಿತಿಯ ಮೇರೆಗೆ ಇವರೇನಾದರೂ ಷೇರುಗಳನ್ನು ಅಥವಾ ಸಾಲಪತ್ರಗಳನ್ನು ಪಡ್ಕೊಂಡಿದ್ರೆ ಅಂತಹ ಹೂಡಿಕೆದಾರರಿಗೆ ಪ್ರಮೋಟರ್ಸ್ ಅಂದರೆ ಪ್ರವರ್ತಕರು ನೇರ ಜವಾಬ್ದಾರರಾಗಿರ್ತಾರೆ. ಅಂತಹ ಹೂಡಿಕೆದಾರನು ತಾನು ಅನುಭವಿಸಿದ ನಷ್ಟವನ್ನು ಪರಿಹಾರಕ್ಕಾಗಿ ಪ್ರವರ್ತಕನಿಂದ ಪಡೆಯಬಹುದು. ಅವನು ಏನು ಸಮಸ್ಯೆಗಳಾಗಿದ್ರೆ ಅಥವಾ ಲಾಸ್ ಆಗಿದ್ರೆ ಅಂಥ ಸಂದರ್ಭದಲ್ಲಿ ಆ ನಷ್ಟವನ್ನು ಯಾರು ತುಂಬಿಕೊಡ್ಬೇಕು ಅಂತ ಹೇಳಿದ್ರೆ ಪ್ರವರ್ತಕನೇ ತುಂಬಿಕೊಡ್ಬೇಕಾಗತ್ತೆ. ಸೊ 4ನೇದು ಜವಾಬ್ದಾರಿ ಅಂದರೆ ಹೊಣೆಗಾರಿಕೆ, ಲಯಬಿಲಿಟಿ. 4ನೇ ಹೊಣೆಗಾರಿಕೆ ಏನಪ್ಪ ಅಂತ ಹೇಳಿದ್ರೆ ಹಣವನ್ನು ಹೂಡಿಕೆ ಮಾಡುವಂತಹ ಮೋಸದಾಯಕವಾಗಿ ಒತ್ತಾಯ ಮಾಡಿದಾಗ ಶಿಕ್ಷೆ. ಹಣವನ್ನು ಹೂಡಿಕೆ ಮಾಡುವಂತೆ ಯಾರಿಗಾದ್ರೂ ಮೋಟಿವೇಟ್ ಮಾಡ್ತಕ್ಕಂಥದ್ದು, ಇನ್ವೆಸ್ಟ್ ಮಾಡು, ನಮ್ಮ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡು ಅಂದರೆ ಫ್ರಾಡ್ಲೆಂಟ್ ಅಂದರೆ ಮೋಸದಾಯಕವಾಗಿ ಒತ್ತಾಯ ಮಾಡಿದಾಗ, ಏನೋ ಒಂದು ಸುಳ್ಳು ಮಾಹಿತಿಗಳನ್ನು ಕೊಟ್ಟು ಅವನು ಮೋಸ ಮಾಡೋದರ ಉದ್ದೇಶ ಇಟ್ಕೊಂಡು ಒಂದು ವೇಳೆ ಹಣವನ್ನು ಹೂಡಿಕೆ ಮಾಡುವಂತೆ ಮೋಸದಾಯಕವಾಗಿ ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ಅವನಿಗೆ ಶಿಕ್ಷೆಗೆ ಅರ್ಹನಾಗಿರುತ್ತಾನೆ. ಇದು 2013 ಕಂಪನಿ ಶಾಸನ ಅಥವಾ ಕಂಪನಿ ಕಾಯ್ದೆ ಸೆಕ್ಷನ್ 36 ಪರಿಚಯದ 36 ಪ್ರಕಾರ ಯಾವುದೇ ಪ್ರವರ್ತಕ ಅಥವಾ ವ್ಯಕ್ತಿಯಾಗಲಿ ತನಗೆ ತಿಳಿದಿದ್ದರೂ ಸಹ ಅಥವಾ ಉಪೇಕ್ಷೆ ಮನೋಭಾವದಿಂದ ಯಾವುದೇ ಹೇಳಿಕೆ, ಭರವಸೆ, ಕಂಡೀಷನ್ಸ್, ಪ್ರಾಮಿಸ್ ಅಥವಾ ಮುನ್ನಂದಾಜು ಮಾಡಿದ್ದು ಅದು ಸುಳ್ಳು, ಮೋಸದಾಯಕ ಅಥವಾ ಹಾದಿ ತಪ್ಪಿಸುವಂತಹ ಅಥವಾ ಉದ್ದೇಶಪೂರ್ವಕವಾಗಿ ಸತ್ಯಾಂಶವನ್ನು ಮರೆಮಾಚುವಂಥದ್ದಾಗಿದ್ದು ಮತ್ತು ಅವರು ಇತರರ ಹಣವನ್ನು ತೊಡಗಿಸುವಂತೆ ಪ್ರಚೋದಿಸಿದಾಗ ಅಂತಹ ವ್ಯಕ್ತಿಗಳಿಗೆ ಪರಿಚಯದ 447 ಪ್ರಕಾರ ಶಿಕ್ಷೆ ವಿಧಿಸಲಾಗುತ್ತದೆ. ನಿಮ್ಗೆ ಆಗಲೇ ಈಗ ಒಂದು ಜೀವಂತ ಉದಾಹರಣೆ ನಿಮ್ಮ ಮುಂದೆ ಇದೆ. ಸತ್ಯಂ ಕಂಪ್ಯೂಟರ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ಆಸ್ತಿ ಮತ್ತು ಜವಾಬ್ದಾರಿ ಪತ್ರಿಕೆಯಲ್ಲಿ ಒಂದು ಫ್ಯಾಕ್ಟ್ ಅಂಡ್ ಫಿಗರ್ಸನ್ನು ಜಾಸ್ತಿ ಮಾಡಿ ಅದನ್ನು ಮೋಸದಾಯಕವಾಗಿ ಕಂಪನಿಯಿಂದ ಷೇರುಗಳನ್ನು ಪಡ್ಕೊಂಡಿರ್ತಾರೆ. ಅಂಥ ಕಂಪನಿ ಸತ್ಯಂ ಕಂಪ್ಯೂಟರ್ಸ್ನ ಓನರ್ನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದೇ ಪರಿಚಯದ ಅಡಿ, ಈ ಸೆಕ್ಷನ್ ಅಡಿ ಅವ್ರನ್ನ ಜೈಲಿಗೆ ಕಳಿಸಲಾಗುತ್ತೆ, ಶಿಕ್ಷೆಯನ್ನು ಕೊಡಲಾಗುತ್ತೆ. ಸತ್ಯಂ ಕಂಪ್ಯೂಟರ್ ಕ್ಲೋಸ್ ಆಯಿತು.
ಅದೇ ರೀತಿನಲ್ಲಿ 5ನೆಯ ಒಂದು ಜವಾಬ್ದಾರಿ ಏನಪ್ಪ ಅಂತ ಹೇಳಿದ್ರೆ ಲಯಬಿಲಿಟೀಸ್ ಅಥವಾ ಹೊಣೆಗಾರಿಕೆ. ಖಾಸಗಿ ಸೇರ್ಪಡೆಗೆ ಸಂಬಂಧಿಸಿದಂತೆ ಇರುವ ನಿಯಮಗಳ ಉಲ್ಲಂಘನೆ ಮಾಡಿದಾಗ, ಖಾಸಗಿ ದಟ್ ಈಸ್ ಕಾಂಟ್ರವೆನ್ಷನ್ಸ್ ಆಫ್ ಪ್ರಾವಿಷನ್ಸ್ ರಿಲೇಟಿಂಗ್ ಟು ಪ್ರೈವೇಟ್ ಪ್ಲೇಸ್ಮೆಂಟ್, ಅಂದರೆ ಕಂಪನಿಯ ಷೇರು ನೀಡಿಕೆ ಪ್ರಸ್ತಾಪವನ್ನು ಮಾಡಿದ್ದು ಅಥವಾ ಖಾಸಗಿ ಸೇರ್ಪಡೆ ನಿಯಮಗಳ ವಿರುದ್ಧವಾಗಿ ಹಣವನ್ನು ಸ್ವೀಕರಿಸಿದಾಗ, ಖಾಸಗಿ ಸೇರ್ಪಡೆ ನಿಯಮಗಳ ವಿರುದ್ಧವಾಗಿ ಹಣವನ್ನು ಸ್ವೀಕರಿಸಿದಾಗ ಕಂಪನಿಯನ್ನು, ನಿರ್ದೇಶಕರನ್ನು ಮತ್ತು ಕಂಪನಿಯ ಪ್ರವರ್ತಕರನ್ನು ತಪ್ಪಿತಸ್ಥರನ್ನಾಗಿ ಮಾಡಲಾಗುತ್ತದೆ. ಅಂತಹ ಸಂದರ್ಭದಲ್ಲಿ ತಪ್ಪೆಸಗಿದ ವ್ಯಕ್ತಿಗಳ ಷೇರು ನೀಡಿಕೆ ಪ್ರಸ್ತಾಪದಲ್ಲಿ ಒಳಗೊಂಡ ಮೊತ್ತ ಅಥವಾ 2 ಕೋಟಿ ರೂಪಾಯಿ 2013ರ ಕಂಪನಿ ಕಾಯ್ದೆ ಪ್ರಕಾರ ಖಾಸಗಿ ಸೇರ್ಪಡೆಗೆ ಸಂಬಂಧಿಸಿದಂತೆ ಇರುವ ನಿಯಮವನ್ನು ಉಲ್ಲಂಘನೆ ಮಾಡಿದರೆ ಅವ್ರಿಗೆ ಏನಪ್ಪ ಶಿಕ್ಷೆ ಅಥವಾ ಫೈನ್ ಅಂತ ಹೇಳಿದ್ರೆ, ಷೇರು ನೀಡಿಕೆ ಪ್ರಸ್ತಾಪದಲ್ಲಿ ಒಳಗೊಂಡ ಮೊತ್ತ ಅಥವಾ 2 ಕೋಟಿ ರೂಪಾಯಿ ಇವೆರಡರಲ್ಲಿ ಯಾವುದು ಅಧಿಕ ಅದನ್ನ ಅವರಿಗೆ, ಸಂಬಂಧಪಟ್ಟವರಿಗೆ ದಂಡವನ್ನು ವಿಧಿಸಲಾಗುತ್ತದೆ. ಪ್ರವರ್ತಕರಿಗಿರ್ಬೋದು, ನಿರ್ದೇಶಕರಿರ್ಬೋದು, ದಂಡವನ್ನು ವಿಧಿಸಲಾಗುತ್ತದೆ. ದಂಡವನ್ನು ವಿಧಿಸಿ ಜಾರಿಗೊಳಿಸಲಾದ ದಿನಾಂಕದಿಂದ ಮುಂದಿನ 30 ದಿನಗಳೊಳಗೆ ಎಲ್ಲ ವಂತಿಕೆದಾರರಿಗೆ ಅವರ ಪೂರ್ಣ ಮೊತ್ತವನ್ನು ಹಿಂದಿರುಗಿಸಬೇಕಾಗುತ್ತದೆ. ಅಂದರೆ ಖಾಸಗಿ ಸೇರ್ಪಡೆ ಸಂಬಂಧಿಸಿದಂತೆ ಇರುವ ನಿಯಮಗಳನ್ನು ಉಲ್ಲಂಘನೆ ಮಾಡದಂಥ ಸಂದರ್ಭದಲ್ಲಿ ಅಂಥ ಪ್ರವರ್ತಕರಿಗೆ ಇದೊಂದು ಹೊಣೆಗಾರಿಕೆ, ಇದೊಂದು ಜವಾಬ್ದಾರಿ. ಅಂಥ ಸಂದರ್ಭದಲ್ಲಿ ಕಂಪನಿ ಆ್ಯಕ್ಟ್ 2013ರ ಪ್ರಕಾರ ಅವನು 2 ಕೋಟಿ ಅದಕ್ಕಿಂತ ಯಾವುದು ಹೆಚ್ಚು ಅಂತಹ ಹಣವನ್ನು ಅವರು ಹಿಂದಿರುಗಿಸಬೇಕಾಗತ್ತೆ. ಯಾರು ವಂತಿಕೆಯನ್ನು ಸಬ್ಸ್ಕ್ರಿಪ್ಷನ್ಸ್ ಕೊಟ್ಟಿರ್ತಾರೋ, ಶೇರ್ ಸಬ್ಸ್ಕ್ರಿಪ್ಷನ್ಸ್ ಅಥವಾ ಡಿಬೆಂಚರ್ ಸಬ್ಸ್ಕ್ರಿಪ್ಷನ್ಸ್ ಕೊಟ್ಟಿರ್ತಾರೋ ಅಂಥವ್ರಿಗೆ ವಾಪಸ್ ಕೊಡಬೇಕಾಗುತ್ತೆ. 6ನೆಯ ಜವಾಬ್ದಾರಿ, 6ನೆಯ ಹೊಣೆಗಾರಿಕೆ, ಕಂಪನಿಯು ಸಮಾಪನೆಗೊಳ್ಳುವ ಸಂದರ್ಭದಲ್ಲಿ, ವೈಂಡ್ ಅಪ್ ಆಗುವಂಥ ಸಂದರ್ಭದಲ್ಲಿ ಸಮಾಪನಾಧಿಕಾರಿಗೆ ಸಹಕರಿಸಲು ವಿಫಲನಾದಾಗ, ದಟ್ ಮೀನ್ಸ್ ಫೇಲ್ಯೂರ್ ಟು ಕೋಪರೇಟ್ ವಿತ್ ದಿ ಕಂಪನಿ ಲಿಕ್ವಿಡೇಟರ್ ಅಟ್ ದಿ ಟೈಮ್ ಆಫ್ ಲಿಕ್ವಿಡೇಷನ್ಸ್, ಅಟ್ ದಿ ಟೈಮ್ ಆಫ್ ವೈಂಡಿಂಗ್ ಅಪ್ ಆಫ್ ದಿ ಕಂಪನಿ. ವೈಂಡಿಂಗ್ ಅಪ್ ಆಫ್ ದಿ ಕಂಪನಿಯನ್ನು ಮುಚ್ಚುವಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಲಿಕ್ವಿಡೇಟರನ್ನು ಕಂಪನಿ ಕಾಯ್ದೆ ಪ್ರಕಾರ ಅಪಾಯಿಂಟ್ ಮಾಡಿರ್ತಾರೆ. ಅವರಿಗೆ ಸಹಕರಿಸ್ತಕ್ಕಂಥದ್ದು ಪ್ರತಿಯೊಬ್ಬ ಪ್ರವರ್ತಕನ ಆದ್ಯ ಕರ್ತವ್ಯ. ಒಂದು ವೇಳೆ ಕಂಪನಿಯ ಸಮಾಪನೆಗೊಳ್ಳುವ ಸಂದರ್ಭದಲ್ಲಿ ಸಮಾಪನಾಧಿಕಾರಿಗೆ ಸಹಕರಿಸಲು ವಿಫಲರಾದಾಗ ಪರಿಚ್ಛೇದ ಅಂದರೆ ಸೆಕ್ಷನ್ 284 ಸಬ್ಸೆಕ್ಷನ್ 2ರ ಪ್ರಕಾರ ಅವರು ಕೂಡ ದಂಡವನ್ನು ವಿಧಿಸುವ ಮೂಲಕ ಶಿಕ್ಷೆ ನೀಡಲಾಗುತ್ತೆ. ಕಂಪನಿಯು ಸಮಾಪನೆಗೊಳ್ಳುವ ಸಂದರ್ಭದಲ್ಲಿ, ಕ್ಲೋಸ್ ಮಾಡುವಂಥ ಸಂದರ್ಭದಲ್ಲಿ, ವೈಂಡ್ ಅಪ್ ಮಾಡುವಂಥ ಸಂದರ್ಭದಲ್ಲಿ ಪ್ರವರ್ತಕನು ಯಾವುದೇ ನ್ಯಾಯಯುತವಾದ ಕಾರಣವನ್ನು ನೀಡದೆ ಸಹಕರಿಸಲು ವಿಫಲನಾದಾಗ ಪ್ರವರ್ತಕನಿಗೆ ಶಿಕ್ಷೆ ಮತ್ತು ದಂಡ ವಿಧಿಸುವ ಮೂಲಕ ಶಿಕ್ಷೆ ನೀಡಲಾಗುತ್ತದೆ. ಸೊ 7ನೆಯ ಜವಾಬ್ದಾರಿ ಅಥವಾ ಲಯಬಿಲಿಟಿ ಅಥವಾ ಹೊಣೆಗಾರಿಕೆ. ಸೆಕ್ಷನ್ ಅಂದರೆ 2013 ಕಂಪನಿಯ ಕಾಯ್ದೆ ಪ್ರಕಾರ ಪರಿಚ್ಛೇದ 300 ಸೆಕ್ಷನ್ 340 ಅಡಿಯಲ್ಲಿ ಕರ್ತವ್ಯ ಉಲ್ಲಂಘನೆ ಮಾಡಿದಾಗ, ಬ್ರೀಚ್ ಆಫ್ ಡ್ಯೂಟಿ ಅಂಡರ್ ಸೆಕ್ಷನ್ 340, ಕಂಪನಿಯು ಯಾವುದೇ ಸ್ವತ್ತು ಅಥವಾ ಹಣವನ್ನು ದುರುಪಯೋಗ ಮಾಡಿದಾಗ ಅಥವಾ ಅತಿಕ್ರಮ ಮಾಡಿದಾಗ ಅಥವಾ ಕಂಪನಿಗೆ ಅವಿಧತೆಯಿಂದ ತೋರಿದಾಗ ಪ್ರವರ್ತಕನು ಪರಿಚ್ಛೇದ 340 ಅಡಿಯಲ್ಲಿ ಜವಾಬ್ದಾರನಾಗಿ ಮಾಡಲಾಗುತ್ತದೆ. ಸೊ ಇದು ಒಂದು ಕೂಡ ಬ್ರೀಚ್ ಆಫ್ ಡ್ಯೂಟಿ ಅಂಡರ್ ಸೆಕ್ಷನ್ 340. ಪರಿಚ್ಛೇದ 340 ಅಡಿಯಲ್ಲಿ ಕರ್ತವ್ಯ ಉಲ್ಲಂಘನೆ ಮಾಡಿದಂಥ ಸಂದರ್ಭದಲ್ಲಿ ಅಂತಹ ಪ್ರವರ್ತಕನಿಗೆ ಶಿಕ್ಷೆಯನ್ನು ಕೊಡಲಾಗುತ್ತದೆ. 8ನೆಯದು ಪರಿಚಯ ಪತ್ರಿಕೆಯಲ್ಲಿ ತಪ್ಪು ಹೇಳಿಕೆ ನೀಡಿದಾಗ ಅಪರಾಧ ಹೊಣೆಗಾರಿಕೆ, ಪರಿಚ್ಛೇದ 34. That is criminal liability for misstatement in prospectus. ಸುಮ್ಮನೆ ತಪ್ಪು ಹೇಳಿಕೆಗಳನ್ನು, ತಪ್ಪು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಕ್ಕಂಥದ್ದು. ಪರಿಚಯ ಪತ್ರಿಕೆ ಅಂದರೆ ಪ್ರಾಸ್ಪೆಕ್ಟಸ್ ಅಂತ ಎಂದ್ರು ಇಂಟ್ರೊಡಕ್ಷನ್ಸ್ ಅಬೌಟ್ ದಿ ಕಂಪನಿ.
Prospectus we will discuss in the next classes onwards regarding memorandum of association, articles of association, as well as a prospectus. These are the main document in respect of establishment of the company. ಕಂಪನಿಯನ್ನು ಪ್ರಾರಂಭ ಮಾಡಬೇಕಾದ್ರೆ ಅತಿ ಮುಖ್ಯವಾಗಿ ಬೇಕಾದಂಥ ದಾಖಲೆಗಳ ಬಗ್ಗೆ ಮುಂದಿನ ತರಗತಿಗಳಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಪರಿಚಯ ಪತ್ರಿಕೆಯಲ್ಲಿ ತಪ್ಪು ಹೇಳಿಕೆಯನ್ನ ನೀಡಿದಾಗ ಅಪರಾಧದ ಹೊಣೆಗಾರಿಕೆ ಪರಿಚಯದ 34 ಕ್ರಿಮಿನಲ್ ಲಯಬಿಲಿಟಿ ಅಂತೇಳಿ ಕರೀತಾರೆ. ಕ್ರಿಮಿನಲ್ ಲಯಬಿಲಿಟಿ ಫಾರ್ ಮಿಸ್ ಸ್ಟೇಟ್ಮೆಂಟ್ ಇನ್ ಪ್ರಾಸ್ಪೆಕ್ಟಸ್. ಸೊ ಬಂಡವಾಳವನ್ನು ಸಂಗ್ರಹಿಸಲು ಪರಿಚಯ ಪತ್ರಿಕೆಯಲ್ಲಿ ತಪ್ಪು ಹೇಳಿಕೆ ನೀಡಿದಾಗ ಪ್ರವರ್ತಕನು ಹೊಣೆಗಾರನನ್ನಾಗಿ ಮಾಡಲಾಗುತ್ತದೆ. ಬಂಡವಾಳ ಸಂಗ್ರಹಣೆ ಪರಿಚಯ ಪತ್ರಿಕೆಯನ್ನು ಸಾಧನವನ್ನಾಗಿ ಬಳಸಿಕೊಂಡು ಅದರಲ್ಲಿ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿ ಹೂಡಿಕೆದಾರರು ಇನ್ವೆಸ್ಟರ್ಸ್ ಅನ್ನ ವಂಚಿಸಿದರೆ ಪ್ರವರ್ತಕರಿಗೆ ಕಠಿಣ ಶಿಕ್ಷೆಯನ್ನು ಕೊಡಲಾಗುತ್ತದೆ. ಕಠಿಣ ಶಿಕ್ಷೆಗೆ ಗುರಿಯಾಗುತ್ತಾರೆ, ಕಠಿಣ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಶಿಕ್ಷೆಯ ದಂಡ ಮತ್ತು ಸಜೆ, ಜೈಲು ಎರಡೂ ರೂಪದಲ್ಲಿಯೂ ಕೂಡ ಇರುತ್ತದೆ. ಸೆರೆಮನೆ ವಾಸವು 10 ವರ್ಷಗಳಾಗಿರ್ಬೋದು, ಅವಧಿಗೆ ವಿಸ್ತರಿಸಬಹುದಾಗಿರುತ್ತದೆ. ಮತ್ತು ದಂಡವು ವಂಚನೆಯಲ್ಲಿ ಒಳಗೊಂಡ ಮೊತ್ತಕ್ಕಿಂತ ಕಡಿಮೆಯಲ್ಲದಂತಿದ್ದು ದಂಡವನ್ನು ವಂಚನೆಯಲ್ಲಿ ಒಳಗೊಂಡ ಮೊತ್ತದ 3 ಪಟ್ಟಿನವರೆಗೆ ವಿಸ್ತರಿಸಲಾಗುತ್ತದೆ. ಇದು ವಿಸ್ತರಿಸುವಂತೆ ಮಾಡಲು ಅವಕಾಶವಿದೆ. ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು, ಕ್ರಿಮಿನಲ್ ಲಯಬಿಲಿಟಿ ಫಾರ್ ಮಿಸ್ ಸ್ಟೇಟ್ಮೆಂಟ್ ವಿಚ್ ಇಸ್ ಗಿವನ್ ಇನ್ ದಿ ಪ್ರಾಸ್ಪೆಕ್ಟಸ್. ಪರಿಚಯ ಪತ್ರಿಕೆಯಲ್ಲಿ ತಪ್ಪು ಅಥವಾ ಸುಳ್ಳು ಹೇಳಿಕೆಯನ್ನ ನೀಡಿದಂತಹ ಸಂದರ್ಭದಲ್ಲಿ ಅವನಿಗೆ ವಿಧಿಸಬಹುದಾದಂತಹ ದಂಡ 10 ಶಿಕ್ಷೆ, ದಂಡ ಮತ್ತು ಸಜೆ ಎರಡೂ ರೂಪದಲ್ಲಿಯೂ ಕೂಡ ಕೊಡಲಾಗುತ್ತದೆ. ಸೆರೆಮನೆ ವಾಸವು 10 ವರ್ಷಗಳ ಅವಧಿಯವರೆಗೂ ವಿಸ್ತರಿಸಬಹುದು ಮತ್ತು ದಂಡವು ವಂಚನೆ ಒಳಗೊಂಡ ಮೊತ್ತಕ್ಕಿಂತ ಕಡಿಮೆ ಇಲ್ಲದಂತಿದ್ದು ದಂಡವನ್ನು ವಂಚನೆಯಲ್ಲಿ ಒಳಗೊಂಡ ಮೊತ್ತದ 3 ಪಟ್ಟಿನವರೆಗೂ ಕೂಡ ವಿಸ್ತರಿಸುವಂತೆ ಮಾಡಲು ಅವಕಾಶವಿದೆ. ಸೊ ಇದು 8ನೇದು. ಲಯಬಿಲಿಟೀಸ್, ಹೊಣೆಗಾರಿಕೆ. ಪ್ರತಿಯೊಂದು ವ್ಯಕ್ತಿಗೂ ಕೂಡ ಪ್ರಮೋಟರ್ಸ್ ಆಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ಸಾಮಾನ್ಯ ನಾಗರಿಕನಾಗಿರ್ಬೋದು, ಅವನದೇ ಆದಂಥ ಕೆಲವೊಂದು ಹಕ್ಕು ಬಾಧ್ಯತೆಗಳು, ಹಕ್ಕು ಮತ್ತು ಕರ್ತವ್ಯಗಳು, ಹಕ್ಕು ಮತ್ತು ತನ್ನ ಹೊಣೆಗಾರಿಕೆಗಳನ್ನು ಹೊಂದಿರ್ತಾನೆ. ಸೊ ಅದರಲ್ಲೂ ನಾವು ಇವತ್ತಿನ ದಿವಸ ಚರ್ಚೆ ಮಾಡ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಪ್ರವರ್ತಕನ ಹೊಣೆಗಾರಿಕೆಗಳು. ಇದುವರೆಗೂ ಕರ್ತವ್ಯಗಳ ಬಗ್ಗೆ ಡಿಸ್ಕಸ್ ಮಾಡಿದೀವಿ, ಇವಾಗ ಪ್ರವರ್ತಕನ ಹೊಣೆಗಾರಿಕೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಸೊ 9ನೆಯ ಲಯಬಿಲಿಟೀಸ್, 9ನೆಯ ಹೊಣೆಗಾರಿಕೆ ಏನಪ್ಪಾ ಅಂತ ಹೇಳಿದ್ರೆ ಪ್ರವರ್ತಕನ ಹೊಣೆಗಾರಿಕೆ ನಿರ್ದೇಶಕರ ಹೆಸರನ್ನು ತಪ್ಪಾಗಿ ನಮೂದಿಸುವುದು. ಡೈರೆಕ್ಟರ್ಸ್ ಹೆಸರುಗಳನ್ನ ಬೇರೆ ಬೇರೆ ಯಾವುದೋ ರೀತಿನಲ್ಲಿ ಬೇನಾಮಿ ರೀತಿನಲ್ಲಿ ತಪ್ಪಾಗಿ ನಮೂದಿಸುವುದು. ಮಿಸ್ ಸ್ಟೇಟ್ಮೆಂಟ್ ಆಫ್ ನೇಮ್ಸ್ ಆಫ್ ದಿ ಡೈರೆಕ್ಟರ್ಸ್. ನೇಮ್ಸ್ ಆಫ್ ದಿ ಡೈರೆಕ್ಟರ್ಸ್ ಅನ್ನ ಹೆಸರನ್ನು ತಪ್ಪಾಗಿ ಬರೀತಕ್ಕಂಥದ್ದು. ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಥವಾ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಲ್ಲಿ ತಪ್ಪಾಗಿ ಬರೀತಕ್ಕಂಥದ್ದು ಕೂಡ ಅದು ಅಕ್ಷಮ್ಯ ಅಪರಾಧ. ಪರಿಚಯ ಪತ್ರಿಕೆಯಲ್ಲಿ ನಿರ್ದೇಶಕರ ಹೆಸರನ್ನು ತಪ್ಪಾಗಿ ನಮೂದಿಸಿದಾಗ ಇದು ತಪ್ಪು ನಿರೂಪಣೆಯ ಅಥವಾ ಅಪರಾಧಿಯ ಲಕ್ಷಣವನ್ನು ಹೊಂದಿರುತ್ತದೆ. ಆಗ ಇಂಥ ತಪ್ಪಿಗೆ ಪ್ರವರ್ತಕನು ಹೊಣೆಗಾರನನ್ನಾಗಿ ಮಾಡಲಾಗುತ್ತದೆ. ಡೈರೆಕ್ಟರ್ಸ್ ಇರ್ತಾರೆ, ಕಂಪನಿ ಡೈರೆಕ್ಟರ್ಸ್. ಒಂದ್ಸಾರಿ ಪ್ರಮೋಷನ್ ಸ್ಟೇಜ್ ಆದ್ಮೇಲೆ ಡೈರೆಕ್ಟರ್ ಸ್ಟೇಜ್ ಬರ್ತದೆ. ಬೋರ್ಡ್ ಆಫ್ ಡೈರೆಕ್ಟರ್ಸ್, ಆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅನ್ನ ನಾಮಿನೇಟ್ ಮಾಡಬೇಕಾದ್ರೆ ಅವರ ಹೆಸರುಗಳನ್ನ ತಪ್ಪಾಗಿ ಎಲ್ಲೂ ಕೂಡ ನಮೂದಿಸಬಾರದು. ಒಂದು ವೇಳೆ ಪರಿಚಯ ಪತ್ರಿಕೆಯಲ್ಲಿ ನಿರ್ದೇಶಕನ ಹೆಸರನ್ನ ತಪ್ಪಾಗಿ ನಮೂದಿಸಿದಾಗ ಇದು ತಪ್ಪು ನಿರೂಪಣೆಯ ಅಥವಾ ಅಪರಾಧಿಯ ಲಕ್ಷಣವನ್ನು ಹೊಂದಿರುತ್ತದೆ. ಆಗ ಇಂತಹ ತಪ್ಪಿಗೆ ಪ್ರವರ್ತಕನೇ ಹೊಣೆಗಾರ, ಅವನನ್ನೇ ಹೊಣೆಗಾರ ಮಾಡಲಾಗುತ್ತದೆ. ಅವನೇ ಪ್ರಾರಂಭ ಮಾಡ್ತಕ್ಕಂಥದ್ದು ಸಂಸ್ಥೆಯನ್ನು. ಸೊ ಅದೇ ರೀತಿಯಲ್ಲಿ 10ನೇದು ವಾಸ್ತವಾಂಶಗಳನ್ನು ತಪ್ಪಾಗಿ ನಿರೂಪಿಸುವುದು. ಮಿಸ್ರೆಪ್ರೆಸೆಂಟೇಷನ್ ಆಫ್ ಫ್ಯಾಕ್ಟ್ಸ್. ದ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಏನಿರುತ್ತೋ ಅದನ್ನ ಮಿಸ್ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು. ಕಂಪನಿಯ ಯಾವುದೇ ವಾಸ್ತವಿಕ ಅಂಶಗಳನ್ನು ಕಡೆಗಣಿಸಿ ತನ್ನ ಅನುಕೂಲಕ್ಕೆ ತಕ್ಕಂತೆ ಹೇಳಿಕೆಗಳನ್ನು ನೀಡುವ ಮೂಲಕ ಹೂಡಿಕೆದಾರರನ್ನು ವಂಚಿಸಿದರೆ ಸಂಬಂಧಿಸಿದ ಪ್ರವರ್ತಕರ ಹೊಣೆಗಾರನನ್ನಾಗಿ ಮಾಡಲಾಗುವುದು. ಈಗ ನಾವು ಪ್ರವರ್ತಕನ ಕರ್ತವ್ಯಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ, ಅದರ ಜೊತೆಗೆ ಪ್ರವರ್ತಕನ ಹೊಣೆಗಾರಿಕೆಗಳ ಬಗ್ಗೆನೂ ಚರ್ಚೆ ಮಾಡಿದ್ದೀವಿ. ಯಾವುದಕ್ಕೆ ಹೊಣೆ ಆಗ್ತಾನವನು,
ಯಾವುದಕ್ಕೆ ಶಿಕ್ಷೆಗೆ ಅರ್ಹನಾಗ್ತಾನೆ. ಇದರಲ್ಲಿ 2013 ಕಂಪನಿಯ ಕಾಯ್ದೆ ಪ್ರಕಾರ ಕ್ಲೀನ್ ನಿರೂಪಣೆ ರೂಪದಲ್ಲಿ ಅದನ್ನು ಪರಿಚಯದ ಪ್ರಕಾರ ಯಾವ್ದು ಶಿಕ್ಷೆಯನ್ನು ಕೊಡ್ತಾರೆ, ಯಾವ ತಪ್ಪುಗಳನ್ನು ಮಾಡ್ತಾರೆ, ಅದಕ್ಕೆ ಯಾವ ಪ್ರವರ್ತಕನ ಯಾವ ರೀತಿ ಹೊಣೆಗಾರನಾಗ್ತಾನೆ ಅನ್ನೋದಕ್ಕಂಥದ್ದನ್ನ ನಾವು ಇಲ್ಲಿ ಇದುವರೆಗೂ ತಿಳ್ಕೊಂಡು, ಈಗಾಗಲೇ ಪ್ರವರ್ತಕನ ಕರ್ತವ್ಯದ ಬಗ್ಗೆ ತಿಳ್ಕೊಂಡಿದ್ದೀವಿ, ಪ್ರವರ್ತಕನ ಹೊಣೆಗಾರಿಕೆಯ ಬಗ್ಗೆ ತಿಳ್ಕೊಂಡು, ಇವಾಗ ಪ್ರವರ್ತಕನ ಹಕ್ಕುಗಳ ಬಗ್ಗೆ ಒಂದಷ್ಟು ವಿಷಯನ ತಿಳ್ಕೊಂಡು, ರೈಟ್ಸ್ ಆಫ್ ದಿ ಪ್ರಮೋಟರ್ಸ್ ಅಂತೇಳಿ ಕರಿತೀವಿ. ಕಂಪನಿ ಪ್ರವರ್ತಕನ ಹಕ್ಕುಗಳು ಮೊದಲನೇದಾಗಿ ಪೂರ್ವಭಾವಿ ವೆಚ್ಚಗಳನ್ನು ಪಡೆಯುವ ಹಕ್ಕು. ರೈಟ್ಸ್ ಏನೇನು ರೈಟ್ಸ್ ಇದೆ? ಸೊ ಅವನೇನು ಮಾಡ್ತಾನೆ, ಪ್ರವರ್ತಕ ಆ ಕಂಪನಿಯನ್ನು ಪ್ರಾರಂಭ ಮಾಡೋದಕ್ಕೋಸ್ಕರವಾಗಿ ಪೂರ್ವಭಾವಿಯಾಗಿ ಕೆಲವೊಂದಷ್ಟು ಖರ್ಚುಗಳನ್ನು ಮಾಡಿರ್ತಾನೆ. ರೈಟ್ಸ್ ಟು ಕ್ಲೈಮ್ ಎ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಶೇರ್ಗಳನ್ನು ಇಶ್ಯೂ ಮಾಡೋದಕ್ಕೆ ಅಥವಾ ಕಂಪನಿಯನ್ನು ರಿಜಿಸ್ಟರ್ ಮಾಡಿಸೋದಕ್ಕೆ, ಇದೆಲ್ಲದಕ್ಕೂ ಕೂಡ ಪೂರ್ವಭಾವಿಯಾಗಿ ಕೆಲವೊಂದು ವೆಚ್ಚಗಳನ್ನು ಮಾಡಿರ್ತಾನೆ. ಆ ವೆಚ್ಚಗಳನ್ನು ವಾಪಸ್ ಪಡೆಯುವಂಥ ಒಂದು ರೈಟ್ಸನ್ನು ಹೊಂದಿರ್ತಾನೆ. ಕಂಪನಿಯ ನಿರ್ದೇಶಕರ ಮಂಡಳಿಯೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ಳದ ಹೊರತು ಪೂರ್ವಭಾವಿ ವೆಚ್ಚಗಳನ್ನು ಹಿಂಪಡೆಯಲು ಪ್ರವರ್ತಕನಿಗೆ ಹಕ್ಕು ಇರುವುದಿಲ್ಲ. ಆದುದರಿಂದ ಪ್ರವರ್ತಕನು ಕಂಪನಿಯ ನಿರ್ದೇಶಕರ ಮಂಡಳಿಯೊಂದಿಗೆ ಒಂದು ಒಪ್ಪಂದಕ್ಕೆ ಬರಬೇಕು. ಊರ್ಜಿತ ಒಪ್ಪಂದ, ವ್ಯಾಲಿಡ್ ಕಾಂಟ್ರಾಕ್ಟ್, ಈ ಸಂಬಂಧವಾಗಿ ಮಾಡಿಕೊಳ್ಳುವುದು, ಊರ್ಜಿತ ಒಪ್ಪಂದವನ್ನು ಮಾಡಿಕೊಳ್ಳುವುದು ಬಹಳ ಒಳ್ಳೆಯದು. ಇಲ್ದಿದ್ರೆ ಈ ದಿಸೆಯಲ್ಲಿ ತಪ್ಪು, ತನ್ನ ಹಕ್ಕನ್ನು ಚಲಾಯಿಸುವಂತಿಲ್ಲ. ಸೊ ಎವ್ರಿಥಿಂಗ್ ಇಟ್ ಇಸ್ ಗೋಸ್ ಆನ್ ದಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್, ಅದ್ರ ಬಗ್ಗೆನೂ ಕೂಡ ನಾವು ಮುಂದೆ ಚರ್ಚೆ ಮಾಡ್ತೀವಿ. ಮೀಟಿಂಗ್ಸ್, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್, ಶೇರ್ ಹೋಲ್ಡರ್ಸ್ ಮೀಟಿಂಗ್, ವಾಟ್ ಈಸ್ ದಿ ಡ್ಯೂಟೀಸ್ ಅಂಡ್ ರೈಟ್ಸ್ ಆಫ್ ದಿ ಕಂಪನಿ ಸೆಕ್ರೆಟರಿ, ಅವೆಲ್ಲ ಮುಂದೆ ತಿಳ್ಕೊಳ್ತಾ ಹೋಗ್ತೀವಿ. ಇಲ್ಲಿ ಕಂಪನಿಯ ಪ್ರಾರಂಭ ಮಾಡಿರ್ತಕ್ಕಂಥ ಒಬ್ಬ ಪ್ರವರ್ತಕನ ಹಕ್ಕು ಬಾಧ್ಯತೆಗಳ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ವೆಚ್ಚಗಳ ಮರುಪಾವತಿ ಪಡೆಯುವ ಹಕ್ಕು. ಖರ್ಚು ಮಾಡಿರ್ತಾನೆ, ಯಾವಾಗ ಕಂಪನಿನ ಪ್ರಾರಂಭ ಮಾಡಬೇಕೋ ಅದಕ್ಕೆ ತಗಲ್ತಕ್ಕಂಥ ಎಲ್ಲ ವೆಚ್ಚಗಳನ್ನು ಅವನು ವಾಪಸ್ ಪಡೆಯೋದಕ್ಕೋಸ್ಕರ ಅವನಿಗೆ ಆದಂಥ ಒಂದು ರೈಟ್ಸ್ ಇರುತ್ತೆ. ಕಂಪನಿ ಸ್ಥಾಪಿಸುವ ಮತ್ತು ನೋಂದಣಿ ಮಾಡಿಸುವ ಸಂದರ್ಭದಲ್ಲಿ ಮಾಡಲಾದಂತಹ ಎಲ್ಲ ಖರ್ಚುಗಳನ್ನು ಅಥವಾ ವೆಚ್ಚಗಳನ್ನು ವಾಪಸ್ಸು ಪಡೆಯಲು ಪ್ರವರ್ತಕನಿಗೆ ಹಕ್ಕು ಇರುತ್ತದೆ. ಕಂಪನಿಯು ನೋಂದಣಿಯ ಬಳಿಕವೂ ಸಹ ಇಂತಹ ಖರ್ಚುಗಳನ್ನು ವಾಪಸ್ಸು ಪಡೆಯಬಹುದು. ಆದರೆ ಇಂತಹ ಹಕ್ಕನ್ನು ಚಲಾಯಿಸಲು ನಿರ್ದೇಶಕರ ಮಂಡಳಿಯೊಂದಿಗೆ, ನಿರ್ದೇಶಕ ಮಂಡಳಿನೇ ಅಲ್ಟಿಮೇಟ್, ನಿರ್ದೇಶಕ ಮಂಡಳಿಯೊಂದಿಗೆ ಊರ್ಜಿತವಾದ ಅಂದರೆ ಒಂದು ವ್ಯಾಲಿಡ್ ಒಪ್ಪಂದವನ್ನು ಪ್ರವರ್ತಕನು ಮಾಡಿಕೊಂಡಿರಬೇಕು. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಪೂರ್ವಭಾವಿ ಖರ್ಚುಗಳು, ಅದರ ಜೊತೆಗೆ ಯಾವುದೇ ವೆಚ್ಚಗಳು, ಎಲ್ಲ ವೆಚ್ಚಗಳನ್ನು ಕೂಡ ಇವನು ಬೋರ್ಡ್ ಆಫ್ ಡೈರೆಕ್ಟರ್ಸ್, ನಿರ್ದೇಶಕ ಮಂಡಳಿಯೊಡನೆ ಒಂದು ಊರ್ಜಿತವಾದಂಥ ಒಪ್ಪಂದ ಮಾಡಿಕೊಂಡು ಅದರ ಮೂಲಕ ಹಿಂಪಡೆಯುವಲ್ಲಿ ಯಶಸ್ವಿ ಆಗ್ತಾನೆ. ಅಂತಹ ಒಂದು ರೈಟ್ಸ್ ಅನ್ನು ಅವನು ಹೊಂದಿರ್ತಾನೆ, ಅಂತ ಒಂದು ಹಕ್ಕನ್ನು ಹೊಂದಿರ್ತಾನೆ. ಸೊ ಸಹ ಪ್ರವರ್ತಕರಿಂದ ಪ್ರಮಾಣಾನುಗುಣ ವಂತಿಕೆಯನ್ನು ವಸೂಲು ಮಾಡುವ ಹಕ್ಕು. ರೈಟ್ ಟು ರಿಕವರ್ ಪ್ರಪೋರ್ಷನೇಟ್ ಕಾಂಟ್ರಿಬ್ಯೂಷನ್ಸ್ ಫ್ರಮ್ ದಿ ಕೋ ಪ್ರಮೋಟರ್ಸ್. ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಬ್ಬನೇ ವ್ಯಕ್ತಿ ಕಂಪನಿನ ಪ್ರಾರಂಭ ಮಾಡೋಕ್ಕೆ ಸಾಧ್ಯ ಇಲ್ಲ, ಹಲವಾರು ಕಂಪನಿಗಳ ಸೇರ್ಕೊಂಡಿರ್ತಾರೆ, ಅವರನ್ನು ನಾವು ಸಹ ಪ್ರವರ್ತಕರು ಅಂತೇಳಿ ಕರಿತೀವಿ. ಈ ಸಹ ಪ್ರವರ್ತಕರಿಂದ ಪ್ರಮಾಣ ಅನುಗುಣವಾಗಿ ವಂತಿಕೆಯನ್ನು ವಸೂಲು ಮಾಡುವಂತಹ ಒಂದು ಹಕ್ಕನ್ನು ಕೂಡ ಈ ಪ್ರವರ್ತಕನು ಹೊಂದಿರ್ತಾನೆ. ಸೊ ಪ್ರವರ್ತಕನು ಕಂಪನಿಗೆ ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ ಜವಾಬ್ದಾರನಾಗಿರುತ್ತಾನೆ. ಒಂದು ವೇಳೆ ಅವರು ಗುಪ್ತ ಲಾಭವನ್ನು ಮಾಡಿಕೊಂಡಿದ್ದರೆ ಕಂಪನಿಗೆ ಹಿಂದಿರುಗಿಸಬೇಕಾಗಿರುತ್ತದೆ. ಒಂದು ವೇಳೆ ಅಂತಹ ಗುಪ್ತ ಲಾಭವನ್ನು ಯಾವುದೇ ಒಬ್ಬ ಪ್ರವರ್ತಕನು ಕಂಪನಿಗೆ ಪಾವತಿಸಿದರೆ ಅಂತಹ ಮೊತ್ತವನ್ನು ಇತರೆ ಪ್ರವರ್ತಕರಿಂದ ಪ್ರಮಾಣಾನುಗುಣ ಪ್ರಪೋರ್ಷನೇಟ್ ಆಗಿ ವಸೂಲು ಮಾಡುವ ಹಕ್ಕನ್ನು ಪ್ರವರ್ತಕನು ಹೊಂದಿರುತ್ತಾನೆ. ಅದೇ ರೀತಿ ಪರಿಚಯ ಪತ್ರಿಕೆಯಲ್ಲಿ ತಪ್ಪು ತಿಳುವಳಿಕೆ, ತಪ್ಪು ಹೇಳಿಕೆ ನೀಡುವುದರ ಪರಿಣಾಮವಾಗಿ ಜವಾಬ್ದಾರಿ ಸೃಷ್ಟಿಯಾಗಿದ್ದರೆ ಅದನ್ನು ಒಬ್ಬ ಪ್ರವರ್ತಕನು ಪಾವತಿ ಮಾಡಿ ನಂತರ ಸಹ ಪ್ರವರ್ತಕರಿಂದ ಈಗಾಗಲೇ ಪಾವತಿಸಿದ ಮೊತ್ತವನ್ನು ಪ್ರಮಾಣಾನುಗುಣವಾಗಿ ಪ್ರಪೋರ್ಷನೇಟ್ ಆಗಿ ವಸೂಲಿ ಮಾಡಬಹುದು. ಸೊ ಇದು ನಾವು ಏನದು ಪ್ರವರ್ತನೆಯ ಹಂತ, ಪ್ರಮೋಷನ್ ಸ್ಟೇಜ್.
ಪ್ರಮೋಷನ್ ಸ್ಟೇಜ್, ಕಂಪನಿಯನ್ನು ಒಂದು ಪ್ರಮೋಟ್ ಮಾಡಬೇಕಾದ್ರೆ ಆ ಕಂಪನಿಯ ಪ್ರಮೋಟರ್ಸ್ ಯಾರಪ್ಪ ಅಂತ ಹೇಳಿದ್ರೆ ಐಡಿಯಾ ಜನರೇಷನ್ಸ್. ಇದು ಇಲ್ಲಿವರೆಗೂ ನಾವು ಏನಂತ ತಿಳ್ಕೊಂಡಿವಿ ಅಂತ ಹೇಳಿದ್ರೆ, ಪ್ರವರ್ತಕ ಅಂದ್ರೆ ಯಾರು, ಪ್ರಮೋಷನ್ ಸ್ಟೇಜ್ ಅಂದ್ರೆ ಯಾವುದು, ಪ್ರವರ್ತಕರ ಹಂತ ಅಂದ್ರೆ ಯಾವುದು, ಮತ್ತೆ ಪ್ರವರ್ತಕರ ಹಕ್ಕು ಬಾಧ್ಯತೆಗಳೇನು, ಪ್ರವರ್ತಕರ ಜವಾಬ್ದಾರಿಗಳೇನು, ಪ್ರವರ್ತಕರ ಜವಾಬ್ದಾರಿ ಅಥವಾ ರೈಟ್ಸ್ ಅಥವಾ ಹೊಣೆಗಾರಿಕೆಗಳ ಬಗ್ಗೆ ಕಂಪನಿ ಕಾಯ್ದೆ 2013ರ ಪರಿಚ್ಛೇದಗಳು ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಪೂರ್ಣ ವಿವರಣೆಯನ್ನ ನಾವು ಇದುವರೆಗೂ ತಿಳ್ಕೊಂಡ್ವಿ. ಈಗ ಸೂಕ್ಷ್ಮವಾಗಿ ನಾವು ಈಗಾಗಲೇ 4 ಹಂತಗಳ ಬಗ್ಗೆ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಈಗ ಅದರಲ್ಲಿ ಮೊದಲನೇ ಹಂತ ಪ್ರವರ್ತನೆಯ ಹಂತದ ಬಗ್ಗೆ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ವಿ, ಕೂಲಂಕುಷವಾಗಿ ಚರ್ಚೆ ಮಾಡಿದ್ವಿ. ಈಗಾಗಲೇ ಹೇಳಿದ್ದೀನಿ ನಾನು, ಕಂಪನಿಯನ್ನು ಪ್ರಾರಂಭ ಮಾಡಬೇಕಾದ್ರೆ 4 ಹಂತಗಳಿರ್ತವೆ. ಮೊದಲನೇದಾಗಿ ಪ್ರವರ್ತನೆಯ ಹಂತ, ಪ್ರಮೋಷನ್ ಸ್ಟೇಜ್. ಎರಡನೇದಾಗಿ ಸಂಯೋಜಿತ ಹಂತ ಅಂದ್ರೆ ಸಂಯೋಜನೆಯ ಹಂತ, ದಟ್ ಈಸ್ ಕಾಲ್ಡ್ ಎಸ್ ರಿಜಿಸ್ಟ್ರೇಷನ್ ಸ್ಟೇಜ್. ಮೂರನೇದಾಗಿ ಬಂಡವಾಳ ವಂತಿಕೆಯನ್ನ ಸಂಗ್ರಹಿಸುವಂತ ಹಂತ, ಅಂದ್ರೆ ಕ್ಯಾಪಿಟಲ್ ಅನ್ನ ಕಲೆಕ್ಟ್ ಮಾಡತಕ್ಕಂತ ಹಂತ. ಕೊನೆಯದಾಗಿ ವ್ಯವಹಾರ ಆರಂಭಿಸುವ ಹಂತ, ಬಿಸ್ನೆಸ್ ಕಮೆನ್ಸ್ಮೆಂಟ್ ಸ್ಟೇಜ್. ಸೂಕ್ಷ್ಮವಾಗಿ ಒಂದೊಂದೆರಡು ಪದಗಳಲ್ಲಿ ಪ್ರವರ್ತನೆಯ ಹಂತ ಈಗಾಗಲೇ ಡಿಸ್ಕಸ್ ಮಾಡಿದ್ವಿ. ಕಂಪನಿಯ ಸ್ಥಾಪನೆಯಲ್ಲಿ ಪ್ರವರ್ತನೆಯು ಮೊದಲನೇ ಹಂತವಾಗಿದೆ. GW ಗೆರ್ಸ್ಟನ್ಬರ್ಗ್ ಅವರ ಅಭಿಪ್ರಾಯದ ಪ್ರಕಾರ ವ್ಯವಹಾರದ ಅವಕಾಶಗಳನ್ನು ಶೋಧಿಸುವ, ಈಗಾಗಲೇ ಸಾಕಷ್ಟು ಬಾರಿ ಡಿಸ್ಕಸ್ ಮಾಡಿದ್ದೀವಿ ಇವರದು ವ್ಯಾಖ್ಯಾನವನ್ನು, ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ. ವ್ಯವಹಾರದ ಅವಕಾಶಗಳನ್ನು ಶೋಧಿಸುವ ನಂತರ ವ್ಯವಹಾರ ಸಂಸ್ಥೆಗೆ ಬಂಡವಾಳ, ಆಸ್ತಿ ಮತ್ತು ನಿರ್ವಹಣಾ ಸಾಮರ್ಥ್ಯವನ್ನು ವ್ಯವಸ್ಥೆ ಮಾಡಿದ್ದ, ಅದರಿಂದ ಲಾಭಗಳನ್ನು ಗಳಿಸುವ ಉದ್ದೇಶದಿಂದ ಹೊಂದಿರುವ ಚಟುವಟಿಕೆಗಳನ್ನು ಪ್ರವರ್ತನೆ ಅಂತೇಳಿ ಕರಿತೀವಿ. ಸೊ ಪ್ರವರ್ತನೆ ಹಂತವು ವ್ಯವಹಾರ ಅವಕಾಶಗಳನ್ನ ಅನ್ವೇಷಣೆಯಿಂದ ಆರಂಭಗೊಂಡು ಸೂಕ್ತವಾದ ಒಂದು ಅವಕಾಶವನ್ನ ಕಾರ್ಯರೂಪಕ್ಕೆ ತರಲು ನಿರ್ಧರಿಸುವ ಮತ್ತು ಈ ಉದ್ದೇಶ ಸಾಧನೆಗೆ ಅವಶ್ಯವಿರುವ ಎಲ್ಲ ರೀತಿಯ ಸಂಪನ್ಮೂಲಗಳನ್ನ ಸಂಯೋಜಿಸಿ ಲಾಭ ಗಳಿಸುವ ಹಂತದವರೆಗೂ ಮುಂದುವರಿಯುತ್ತದೆ. ಈ ಹಂತದಲ್ಲಿ ಅಂದ್ರೆ ಪ್ರವರ್ತನೆಯ ಹಂತದಲ್ಲಿ ಉದ್ದೇಶಿತ ವ್ಯವಹಾರವನ್ನು ಒಂದು ಸಂಸ್ಥೆಯ ಮೂಲಕ ನಡೆಸಲಾಗುತ್ತದೆ. ಇಂತಹ ಸಂಸ್ಥೆ ಕಂಪನಿಯಾಗಿರ್ಬೋದು. ಕಂಪನಿ ಸ್ಥಾಪನೆಗೆ ಪ್ರವರ್ತನೆಯ ಮೊದಲ ಹಂತವಾಗಿದ್ದು, ಈ ಹಂತದಲ್ಲಿ ವ್ಯವಹಾರ ಅವಕಾಶಗಳನ್ನು ಶೋಧಿಸುವ, ವ್ಯವಹಾರ ಪ್ರಸ್ತಾಪಗಳನ್ನು ಸೂಕ್ತ ಲಾಭದಾಯಕತೆಯನ್ನು ವಿಶ್ಲೇಷಿಸುವ, ಅಗತ್ಯವಾದ ಸಂಪನ್ಮೂಲಗಳನ್ನು ಸಂಗ್ರಹಿಸುವ, ಹಣಕಾಸು ಒದಗಿಸುವ ಎಲ್ಲ ಕಾರ್ಯಗಳು ನಡೆಯುತ್ತೆ. ಈ ಎಲ್ಲ ಚಟುವಟಿಕೆಗಳನ್ನು ಪ್ರವರ್ತಕರೆಂದು ಕರೆಯಲ್ಪಡುವ ವ್ಯಕ್ತಿಗಳಿಂದ ಕೈಗೊಳ್ಳಲಾಗುತ್ತದೆ. ಇದರ ಬಗ್ಗೆ ನಾವು ಇವಾಗಲೇ ಈ ವಿಷಯದ ಬಗ್ಗೆ ಪ್ರವರ್ತಕರಿಗೆ ಸಂಬಂಧಪಟ್ಟಂತ ವಿಷಯವನ್ನು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ನಂತರ ಕಂಪನಿಯ ಫಾರ್ಮೇಷನ್ ಅಂದ್ರೆ ಕಂಪನಿಯ ಪ್ರಾರಂಭ, ಕೂಡು ಬಂಡವಾಳ ಸಂಸ್ಥೆ ಇಂಥ ಕಂಪನಿಯನ್ನು ಪ್ರಾರಂಭ ಮಾಡುವಂತ ಅವಕಾಶಗಳು ಪ್ರವರ್ತನೆಯ ಹಂತದಲ್ಲಿ ವ್ಯವಹಾರದ ಅವಕಾಶಗಳನ್ನು ಶೋಧಿಸ್ತಕ್ಕಂಥದ್ದು, ಇವೆಲ್ಲ ನಾವು ಇಂದಿನ ತರಗತಿನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಮುಂದೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಸಂಯೋಜನೆಯ ಹಂತ ಅಂದ್ರೆ ರಿಜಿಸ್ಟ್ರೇಷನ್ ಸ್ಟೇಜ್. ಅಂದ್ರೆ ಕಂಪನಿ ಒಂದು ಹಂತಕ್ಕೆ ಅಂದ್ರೆ ಪ್ರವರ್ತನಾ ಹಂತಕ್ಕೆ ಬಂದಾಗ ಮುಂದಿನ ಹಂತ ಏನಪ್ಪಾ ಅಂತ ಹೇಳಿದ್ರೆ, ಈಗ ಮತ್ತೊಂದ್ಸಾರಿ ನಾನು ನಿಮಗೆ ಪ್ರವರ್ತನೆಯ ಹಂತದ ಬಗ್ಗೆ, ಪ್ರಮೋಷನ್ ಸ್ಟೇಜ್ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತೀನಿ. ಸ್ಟೇಜ್ ಆಫ್ ಪ್ರಮೋಷನ್ಸ್ ಅಲ್ಲಿ ವ್ಯವಹಾರದ ಅವಕಾಶವನ್ನು ಶೋಧಿಸ್ತಕ್ಕಂಥದ್ದು ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ. ಬಿಸ್ನೆಸ್ ಆಪರ್ಚುನಿಟೀಸ್ ಏನಿದೆ, ವ್ಯವಹಾರದ ಅವಕಾಶಗಳೇನಿದೆ ಅದನ್ನ ಪೂರ್ಣವಾಗಿ ಡಿಸ್ಕಸ್ ಮಾಡ್ತಕ್ಕಂಥದ್ದು, ವಿವರಗಳ ತಪಾಸಣೆಗಳನ್ನು ಕೈಗೊಳ್ತಕ್ಕಂಥದ್ದು, ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥದ್ದು, ಪ್ರಸ್ತಾಪಿಸಿದ ವ್ಯವಹಾರ ಯೋಜನೆಗೆ ಅಗತ್ಯವಾದ ಸವಲತ್ತುಗಳನ್ನು ಜೋಡಿಸುವುದು ಮತ್ತು ಪ್ರಸ್ತಾಪಿಸಿದ ವ್ಯವಹಾರ ಯೋಜನೆಗೆ ಹಣಕಾಸನ್ನು ಒದಗಿಸುವುದು. ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ವಿನಿಮಯ ಮಾಡ್ಕೊಂಡಿದ್ದೀನಿ, ತಿಳಿಸಿದ್ದೀನಿ ನಾನು. ಮುಂದೆ ನಾವು ಸಂಯೋಜನೆಯ ಹಂತ, ಅದನ್ನ ಇನ್ಕಾರ್ಪೊರೇಷನ್ ಸ್ಟೇಜ್ ಅಂತೇಳಿ ಕರಿತೀವಿ. ಕಂಪನಿ ಫಾರ್ಮೇಷನ್ ಅಲ್ಲಿ ಕಂಪನಿಯನ್ನು ಪ್ರಾರಂಭ ಮಾಡಬೇಕಾದ್ರೆ ಮೊದಲನೇ ಹಂತ ಪ್ರಮೋಷನ್ ಸ್ಟೇಜ್, ಪ್ರಮೋಟರ್ಸ್, ಹೂ ಆರ್ ದಿ ಪ್ರಮೋಟರ್ಸ್. ಅದೇ ರೀತಿಯಲ್ಲಿ ಎರಡನೇ ಹಂತ ನೋಂದಾಯಿತ ಹಂತ, ನೋಂದಾವಣಿಯ ಹಂತ ಅಥವಾ ಇನ್ಕಾರ್ಪೊರೇಷನ್ ಸ್ಟೇಜ್ ಅಥವಾ ರಿಜಿಸ್ಟ್ರೇಷನ್ ಸ್ಟೇಜ್ ಅಥವಾ ಸಂಯೋಜನೆ ಅಂತ ಅಂತೇಳಿ ಕರಿತೀವಿ. ಸಂಯೋಜನೆ ಅಂತ ಹೇಳಿದ್ರೆ ನೋಂದಣಿ ಅಂತ.
ಯಾವುದೇ ಕಂಪನಿನ ಪ್ರಾರಂಭ ಮಾಡಬೇಕಾದ್ರೆ ಕಂಪನೀಸ್ ಆಕ್ಟ್ ಪ್ರಕಾರ, ಕಂಪನಿಯ ಶಾಸನದ ಪ್ರಕಾರ, ಕಂಪನಿ ರಿಜಿಸ್ಟ್ರಾರ್ಸ್ ಆಫ್ ದಿ ಕಂಪನಿ ಅವರ ಹತ್ರ ಅದನ್ನ ರಿಜಿಸ್ಟರ್ ಮಾಡಿಸ್ಕೊಳ್ಬೇಕು. ಕಂಪನಿಯ ಸ್ಥಾಪನೆಯಲ್ಲಿ ಎರಡನೇ ಹಂತ ಯಾವುದಪ್ಪ ಅಂತ ಹೇಳಿದ್ರೆ ಸಂಯೋಜನೆ ಅಥವಾ ನೋಂದಣಿಯ ಹಂತ. ಕಂಪನಿಯನ್ನು ಕಂಪನಿಗಳ ಕಾನೂನಿನ ಪ್ರಕಾರ ನೋಂದಣಿ ಮಾಡಿಸಲಾಗುವುದು. ಕಂಪನಿಗಳ ನೋಂದಣಾಧಿಕಾರಿಗಳು ರಿಜಿಸ್ಟ್ರಾರ್ಸ್ ಆಫ್ ದಿ ಕಂಪನಿಗಳ ನೋಂದಣಾಧಿಕಾರಿಗಳು ಅಧಿಕೃತವಾಗಿ ನಿಯುಕ್ತಿಗೊಂಡಿರುವ ಅಧಿಕಾರಿಗಳಿರುತ್ತಾರೆ. ಇವರಿಂದ ಕಂಪನಿಯ ನೋಂದಾವಣಿಗೊಂಡ ಬಗ್ಗೆ ಅಧಿಕೃತ ಪ್ರಮಾಣ ಪತ್ರವನ್ನ ಪಡ್ಕೋಬೇಕು. ದಟ್ ಈಸ್ ಸರ್ಟಿಫಿಕೇಟ್. ಕಂಪನಿಯನ್ನ ನಾವು ಪ್ರಮಾಣ ಪತ್ರವನ್ನ ಇನ್ಕಾರ್ಪೊರೇಷನ್ಸ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ಬೇಕಾಗತ್ತೆ. ಅಧಿಕೃತ ಪ್ರಮಾಣ ಪತ್ರವನ್ನು ಪಡ್ಕೊಳ್ಬೇಕಾಗತ್ತೆ. ನೋಂದಣಿಯ ಸಂದರ್ಭದಲ್ಲಿ ಕಂಪನಿಯ ಪ್ರವರ್ತಕರು ಅಗತ್ಯವಾದ ಮಾಹಿತಿಗಳನ್ನ ಒಳಗೊಂಡ ದಾಖಲೆಗಳನ್ನು ನೋಂದಣಾಧಿಕಾರಿಗಳಿಗೆ ಸಲ್ಲಿಸಬೇಕು. ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಕಂಪನಿ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಕೆಲವೊಂದು ದಾಖಲೆಗಳನ್ನ ಕೇಳ್ತಾರೆ. ಆ ದಾಖಲೆಗಳನ್ನು ಒದಗಿಸ್ಕೊಡ್ಬೇಕು. ಯಾರು? ಪ್ರಮೋಟರ್ಸ್. ಒಂದು ಸಾರ್ವಜನಿಕ ನಿಯಮಿತ ಕಂಪನಿ ನೋಂದಣಿ ಮಾಡ್ಬೇಕಂದ್ರೆ ಸಾರ್ವಜನಿಕ ನಿಯಮಿತ ಕಂಪನಿ, ಪಬ್ಲಿಕ್ ಲಿಮಿಟೆಡ್ ಕಂಪನಿ, ಸಾರ್ವಜನಿಕ ನಿಯಮಿತ ಕಂಪನಿ ನೋಂದಣಿ ಮಾಡಬೇಕಾದ್ರೆ ಕೆಲವೊಂದು ವಿಷಯಗಳನ್ನು ನಾವು ಕೂಡ ಚರ್ಚೆ ಮಾಡಬೇಕಾಗುತ್ತೆ. ಏನಂತ ಹೇಳಿದ್ರೆ ಕ್ರಮಾನುಗತಿಗಳಾಗಿ ಒಂದು ವಿಚಾರಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದು, ಕಂಪನಿಯು ಪ್ರಸ್ತಾಪಿತ ಹೆಸರಿಗೆ ನೋಂದಣಾಧಿಕಾರಿಯ ಒಪ್ಪಿಗೆಯನ್ನು ಪಡೆಯುವುದು. ಕಂಪನಿಗೆ ಯಾವುದೋ ಒಂದು ಕಂಪನಿ ಹೆಸರು, ರಿಲಯನ್ಸ್ ಕಂಪನಿ, ಅದಕ್ಕೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ತಗೊಳ್ಳೋದು. ಇನ್ಫೋಸಿಸ್ ಕಂಪನಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೊಡೋದು. ಯಾವುದೋ ಒಂದು ಎಕ್ಸ್ ಲಿಮಿಟೆಡ್ ಕಂಪನಿ, ವೈ ಲಿಮಿಟೆಡ್ ಕಂಪನಿ, XYZ ಲಿಮಿಟೆಡ್ ಕಂಪನಿ, ಈ ಥರ ಕಂಪನಿಯು ಪ್ರಸ್ತಾಪಿತ ಹೆಸರಿಗೆ ನೋಂದಣಾಧಿಕಾರಿಯಿಂದ ಒಪ್ಪಿಗೆ ಪಡೆಯುವುದು. ಕಂಪನಿಗೆ ತಾವು ನಾಮಕರಣ ಮಾಡಬೇಕೆಂದು ಪ್ರಸ್ತಾಪ ಮಾಡಲಾಗಿರುವ ಹೆಸರನ್ನು ಸಂಬಂಧಿಸಿದ ರಾಜ್ಯದ ಕಂಪನಿಗಳ ನೋಂದಣಾಧಿಕಾರಿಗಳು ರಿಜಿಸ್ಟ್ರಾರ್ಸ್ ಆಫ್ ಕಂಪನೀಸ್ ಆಕ್ಟ್ ಆಫ್ ದಿ ಪರ್ಟಿಕ್ಯುಲರ್ ಸ್ಟೇಟ್ ಮೂಲಕ ಭಾರತ ಸರ್ಕಾರದ ಕಂಪನಿಗಳ ಕಾನೂನಿನ ಆಡಳಿತ ಇಲಾಖೆಗೆ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಪ್ರಸ್ತಾಪಿಸಲಾದ ಹೆಸರು ಆಕ್ಷೇಪಣೆಯನ್ನು ಹೊಂದಿಲ್ಲದಿದ್ದರೆ ಕಂಪನಿಯ ನೋಂದಣಾಧಿಕಾರಿಗಳು ಮೂಲಕ ಪ್ರವರ್ತಕರಿಗೆ ಸೂಚನೆಯನ್ನು ಕಳುಹಿಸಲಾಗುತ್ತದೆ. ಇಂಥ ಅಧಿಕೃತ ಒಪ್ಪಿಗೆಯನ್ನು ಪ್ರವರ್ತಕರು ಪಡೆಯಬೇಕು. ಕಂಪನಿಗಳು ಹೆಸರುಗಳನ್ನ ಬೇಕಾದಷ್ಟು ಹೆಸರುಗಳು ಇರ್ತವೆ. ಈಗ ಉದಾಹರಣೆ ತಗೊಳ್ಳಿ, ಕೆಲವು ಪಿಕ್ಚರ್ಗಳನ್ನ ಅವರು ರಿಜಿಸ್ಟರ್ ಮಾಡ್ಕೊಳ್ಬೇಕು. ಆ ಟೈಟಲ್ ಅನ್ನ ರಿಜಿಸ್ಟರ್ ಮಾಡ್ಕೊಳ್ಬೇಕಾದ್ರೆ ಅದೇ ತರದ ಟೈಟಲ್ ಬೇರೆ ಯಾರಾದರೂ ಇದು ಮಾಡಿದ್ರೆ ಅದಕ್ಕೆ ಒಂದು ಆಕ್ಷೇಪಣೆಯನ್ನು ಕೊಡ್ತಾರೆ. ಅದ್ರ ಪ್ರಕಾರ ಅದರ ಟೈಟಲ್ ಅನ್ನ ಚೇಂಜ್ ಮಾಡ್ಕೊಳ್ಬೇಕು. ಅದೇ ರೀತಿನಲ್ಲಿ ಕಂಪನಿಗೆ ಅದರದ್ದೇ ಆದಂತಹ ಒಂದು ನೋಂದಾಯಿಸಲ್ಪಡಬೇಕಾದ ಸಂದರ್ಭದಲ್ಲಿ ಪ್ರಪೋಸ್ಡ್ ನೇಮ್ ಅನ್ನ ಅವರು ಮೆನ್ಷನ್ ಮಾಡಬೇಕು. ಅದನ್ನ ಯಾರಿಗೆ ಕೊಡಬೇಕು ಅಂತ ಹೇಳಿದ್ರೆ ನೋಂದಣಾಧಿಕಾರಿಗಳು, ಭಾರತ ಸರ್ಕಾರ, ಕನ್ಸರ್ನ್ಡ್ ಸ್ಟೇಟ್ಸ್ ರಿಜಿಸ್ಟ್ರಾರ್ಸ್ ಆಫ್ ದಿ ಕಂಪನೀಸ್ ಆಕ್ಟ್ ಅಂತ ಇರ್ತಾರೆ. ಅವ್ರ ಹತ್ರ ಹೋಗಿ ಅದನ್ನ ರಿಜಿಸ್ಟರ್ ಮಾಡಿಸ್ಕೊಳ್ಬೇಕು. ಕಂಪನಿಯ ಪ್ರಸ್ತಾಪಿಸಿದ ಹೆಸರು, ಪ್ರಪೋಸ್ಡ್ ನೇಮ್. ಆಮೇಲೆ ಎರಡನೇದಾಗಿ ಲೈಸೆನ್ಸ್, ಅನುಮತಿ ಪತ್ರನ ಪಡ್ಕೊಳ್ಬೇಕು. ಅನುಮತಿ ಪತ್ರ ಅಂತ ಹೇಳಿದ್ರೆ ಪರವಾನಿಗೆ. ಯಾವುದೇ ಒಂದು ಕಂಪನಿ ನಡೆಸ್ಬೇಕಂತ ಹೇಳಿದ್ರೆ ಲೈಸೆನ್ಸ್ ಬಹಳ ಮುಖ್ಯ. ಸೊ ಕಂಪನಿಯನ್ನು ಸ್ಥಾಪಿಸಲು ಅಥವಾ ಉದ್ದೇಶಿತ ಕಂಪನಿಯನ್ನು ಸ್ಥಾಪಿಸಲು 1951 ಕೈಗಾರಿಕಾ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾನೂನು ವ್ಯಾಪ್ತಿ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಂಡ್ ಕಂಟ್ರೋಲ್ ಆಕ್ಟ್ ಅಂದ್ರೆ ಅಭಿವೃದ್ಧಿ ಮತ್ತು ನಿಯಂತ್ರಣ ಕೈಗಾರಿಕೆಗಳ 1951 ಕೈಗಾರಿಕೆಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾನೂನಿನ ವ್ಯಾಪ್ತಿಯಲ್ಲಿ ಬರುವಂತಿದ್ದರೆ ಕೈಗಾರಿಕೆಗಳ ಪರವಾನಗಿಯನ್ನು ಅಂದ್ರೆ ಲೈಸೆನ್ಸ್ ಅನ್ನು ಅವಶ್ಯಕತೆ ಇರುತ್ತದೆ. ಕಂಪನಿಯು ನೋಂದಣಿಗೆ ಮೊದಲು ಕೈಗಾರಿಕಾ ಪರವಾನಗಿ ಅಥವಾ ಅನುಮತಿ ಪತ್ರವನ್ನು ಪಡೆಯಬೇಕು. ಪರವಾನಗಿ ಅಂತ ಹೇಳಿದ್ರೆ ಲೈಸೆನ್ಸ್ ಅನ್ನು ಪಡ್ಕೊಳ್ಬೇಕು. ಮೊದಲನೇದಾಗಿ ಕಂಪನಿದ ಹೆಸರನ್ನ ಸೂಕ್ತವಾಗಿ ಅವರು ರಿಜಿಸ್ಟ್ರೇಷನ್ ಆಫೀಸಲ್ಲಿ ಒಂದು ಪ್ರಮಾಣೀಕೃತ ಪತ್ರಿಕೆ ಸರ್ಟಿಫಿಕೇಟ್ ಅನ್ನು ತಗೊಳ್ಬೇಕಾಗತ್ತೆ. ಅದಾದ ನಂತರ ಲೈಸೆನ್ಸ್ ಅನ್ನು ಪಡ್ಕೋಬೇಕಾಗತ್ತೆ, ಅನುಮತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಅನುಮತಿಗೆ ಪರವಾನಗಿ ಅಂತೇಳಿ ಕರೀತಾರೆ.
ಸ್ಥಾಪಿಸಲು ಉದ್ದೇಶಿಸಿರುವ ಕಂಪನಿ 1956 ಕೈಗಾರಿಕೆ ಆಕ್ಟ್, ಕೈಗಾರಿಕೆ ಕಾನೂನಿನ ವ್ಯಾಪ್ತಿಯಲ್ಲಿ ಬರುವಂತಿದ್ರೆ, ಯಾವುದಾದ್ರೂ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಪ್ರಾಡಕ್ಟನ್ನು, ಅಂಥ ಸಂದರ್ಭದಲ್ಲಿ ನಾವು ಕೈಗಾರಿಕೆ ಇಂಡಸ್ಟ್ರಿಯಲ್ ಆಕ್ಟ್ ಪ್ರಕಾರನೇ ನಾವು ಲೈಸೆನ್ಸ್ ತಗೊಳ್ಬೇಕು. 1956 ಅಥವಾ 2013 ಕಂಪನೀಸ್ ಆಕ್ಟ್ ಪ್ರಕಾರ ಕಂಪನಿಯ ಹೆಸರನ್ನ ನೋಂದಾಯಿಸ್ಕೊಳ್ಬೇಕು. ಪರವಾನಗಿಯನ್ನು ಎಲ್ಲಿ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಇಂಡಸ್ಟ್ರೀಸ್ ಆಕ್ಟ್ ಪ್ರಕಾರ ಪಡ್ಕೊಳ್ಬೇಕಾಗತ್ತೆ. ಕಂಪನಿಯ ನೋಂದಣಿಗೆ ಮೊದಲು ಕೈಗಾರಿಕಾ ಪರವಾನಗಿ ಅಥವಾ ಅನುಮತಿ ಪತ್ರವನ್ನು ಪಡೆಯಲೇಬೇಕು. ಮೊದಲನೇದು ಕಂಪನಿಯ ಪ್ರಸ್ತಾಪಿಸಿದ ಹೆಸರಿಗೆ ನೋಂದಣಾಧಿಕಾರಿಗೆ ಒಪ್ಪಿಗೆ ಪಡೆಯತಕ್ಕಂಥದ್ದು. ಎರಡನೇದು ಅನುಮತಿ ಪತ್ರ ಅಥವಾ ಲೈಸೆನ್ಸ್ ಅನ್ನು ಪಡ್ಕೊಳ್ತಕ್ಕಂಥದ್ದು. ಮೂರನೇದು ಕಂಪನಿ ನೋಂದಣಾಧಿಕಾರಿಗಳಿಗೆ ಕೆಳಗಿನ ತಿಳಿಸಲಾದ ದಾಖಲೆಗಳನ್ನು ಸಲ್ಲಿಸಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಅಟ್ ದ ಟೈಮ್ ಆಫ್ registration of the company, the promoter should provide the following document. ಕಂಪನಿ ನೋಂದಾವಣೆಯನ್ನ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಕೆಲವೊಂದು ಮುಖ್ಯವಾದ ದಾಖಲೆಗಳನ್ನ ಪ್ರವರ್ತಕರು ಕಂಪನಿಯ ರಿಜಿಸ್ಟ್ರಾರಿಗೆ ಮುಟ್ಟಿಸ್ಬೇಕು, ಅದನ್ನ ತಲುಪಿಸ್ಬೇಕು. ಯಾವುದು ಆ ಥರದ ದಾಖಲೆಗಳಂತ ಹೇಳಿದ್ರೆ ಮೊದಲನೇದಾಗಿ ವಂತಿಕೆದಾರರಿಂದ ಸಹಿ ಮಾಡಲ್ಪಟ್ಟ ಮನವಿ ಪತ್ರ, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್. ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಲ್ಲಿ ಶೇರ್ ಹೋಲ್ಡರ್ಸು ಅಥವಾ ಡೈರೆಕ್ಟರ್ಸು ಸೈನ್ ಮಾಡಿರಬೇಕು. ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಬಗ್ಗೆ ಮುಂದೆ ಚರ್ಚೆ ಮಾಡ್ತೀವಿ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಥವಾ ಮನವಿ ಪತ್ರದ ಬಗ್ಗೆ. ಅದಂತರ ಮನವಿ ಪತ್ರಕ್ಕೆ ಸಹಿ ಹಾಕಿದ ಎಲ್ಲ ವಂತಿಕೆದಾರರಿಂದ ಸಹಿ ಮಾಡಲ್ಪಟ್ಟ ಲಿಖಿತ ಕಟ್ಟಳೆಗಳು, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್, articles of association and prospectus. At the time of getting registration, they must produce the following documents. First of all, they are getting signature from the subscriber about that memorandum of association. ಮನವಿ ಪತ್ರವನ್ನು ಸಲ್ಲಿಸಬೇಕು. ಆಮೇಲೆ ಇಂಥದ್ದು ಲಿಖಿತ ಕಟ್ಟಳೆಗಳನ್ನು ಸಲ್ಲಿಸಬೇಕು, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್, ಮತ್ತು ಕಂಪನಿಯ ಪ್ರಧಾನ ಕಚೇರಿಯ ವಿಳಾಸದ ಸೂಚನಾ ಪತ್ರ. ಒಂದು ಕಂಪನಿ ಅಂತ ಅಂದಮೇಲೆ ಅದಕ್ಕೆ ಆದಂಥ ಒಂದು ಅಡ್ರೆಸ್ ಇರುತ್ತೆ. ಅಡ್ರೆಸ್ಸನ್ನು ಅದು ಸೂಚಿಸತಕ್ಕಂಥ ಒಂದು ಪತ್ರವನ್ನು ಕೂಡ ಅಲ್ಲಿ ಸಲ್ಲಿಸಬೇಕು. ಕಂಪನಿಯ ಪ್ರಧಾನ ಕಚೇರಿ, ಹೆಡ್ ಆಫೀಸ್ ಅಂತ ಏನು ಹೇಳ್ತೀವಿ, ಹೆಡ್ ಆಫೀಸಿನ ಅಡ್ರೆಸ್, ವಿಳಾಸದ ಸೂಚನಾ ಪತ್ರವನ್ನು ಕೊಡಬೇಕು. ಪೂರ್ವಭಾವಿ ಒಪ್ಪಂದಗಳ ಪತ್ರ, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಬೇರೆ ಬೇರೆ ಕಂಪನಿಗಳ ಜೊತೆಯಲ್ಲಿ ಸಪ್ಲೈ ಆಫ್ ಮೆಟೀರಿಯಲ್ಸ್ ಇರ್ಬೋದು, ಬೇರೆ ಬೇರೆ ಅಸೆಂಬ್ಲಿಂಗ್ ಯೂನಿಟ್ ಆದರೆ ಇಂಥ ಸಂಸ್ಥೆಗಳ ಜೊತೆಯಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಒಪ್ಪಂದಗಳ ಯಾದಿ, ಒಪ್ಪಂದಗಳ ಲಿಸ್ಟು, ಒಪ್ಪಂದಗಳ ಪತ್ರ, ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಅಥವಾ ಪೂರ್ಣಾವಧಿ ನಿರ್ದೇಶಕ ಅಥವಾ ನಿರ್ವಾಹಕರಾಗಿ ನಿರ್ವಹಿಸಲು ಒಪ್ಪಿಕೊಂಡ ವ್ಯಕ್ತಿಗಳೊಡನೆ ಮಾಡಿಕೊಂಡ ಒಪ್ಪಂದದ ಪತ್ರ, ಬಹಳ ಇಂಪಾರ್ಟೆಂಟ್. ಪೂರ್ವಭಾವಿ ಒಪ್ಪಂದದ ಪತ್ರ, ಕಂಪನಿ ವ್ಯವಸ್ಥಾಪಕ ನಿರ್ದೇಶಕ ಅಥವಾ ಪೂರ್ಣಾವಧಿ ನಿರ್ದೇಶಕ ಅಥವಾ ನಿರ್ವಾಹಕರಾಗಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಲು ಒಪ್ಪಿಕೊಂಡ ವ್ಯಕ್ತಿಗಳೊಡನೆ ಮಾಡಿಕೊಂಡಂಥ ಒಪ್ಪಂದ ಪತ್ರ. ಮೊದಲನೇದು ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್, ಎರಡನೇದು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್, ಮೂರನೇದು ಅಡ್ರೆಸ್ ಆಫ್ ದಿ ಕಂಪನಿ, ನಾಲ್ಕನೇದು ಪೂರ್ವಭಾವಿ ಅಗ್ರಿಮೆಂಟ್, ಕೆಲವೊಂದು ಅಗ್ರಿಮೆಂಟ್ಗಳನ್ನು ಮಾಡ್ಕೊಂಡಿರ್ತೀವಿ ಅಗ್ರಿಮೆಂಟ್ಗಳು. ಐದನೇದು ಭಾರತ ಸರ್ಕಾರದ ಕಂಪನಿ ಕಾನೂನು ಆಡಳಿತ ಇಲಾಖೆಯಿಂದ ಪತ್ರದ ಪ್ರತಿಯಲ್ಲಿ ಕಂಪನಿ ಪ್ರಸ್ತಾಪಿಸಿದ ಹೆಸರು ಲಭ್ಯವಿರುವ ಬಗ್ಗೆ ಖಾತರಿ ಮಾಡಿಕೊಂಡ ಪತ್ರ. ಭಾರತ ಸರ್ಕಾರದ ಕಂಪನಿ ಕಾನೂನು, ಕಂಪನಿ ಲಾ ಅಡ್ಮಿನಿಸ್ಟ್ರೇಷನ್ ಇಲಾಖೆಯಿಂದ ಪತ್ರದ ಪ್ರತಿಯಲ್ಲಿ ಕಂಪನಿಯ ಪ್ರಸ್ತಾಪಿಸಿದ ಹೆಸರು ಲಭ್ಯವಿರುವ ಬಗ್ಗೆ ಖಾತರಿ ಮಾಡಿಕೊಂಡಂತಹ ಪತ್ರ. ಸೊ ಕೊನೆಯದಾಗಿ ಕಂಪನಿಯ ಒಟ್ಟು ಬಂಡವಾಳ, ಟೋಟಲ್ ಕ್ಯಾಪಿಟಲ್ ಆಫ್ ದಿ ಕಂಪನಿ. ಬಂಡವಾಳದ ವರ್ಗೀಕರಣ ಪ್ರತಿ ಷೇರಿನ ಮುಖಬೆಲೆಯನ್ನು ನಿರ್ಧರಿಸಿರುವ ಬಗ್ಗೆ ನೀಡಿದ ಹೇಳಿಕೆ ಪತ್ರ. ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಕಂಪನಿ ನೋಂದಣಾಧಿಕಾರಿಗಳಿಗೆ ಅವನಿಗೆ ದಾಖಲೆಗಳನ್ನು ಸಲ್ಲಿಸಬೇಕು. ಸೊ ಅನಂತರ ಮೊದಲನೆಯದಾಗಿ ಕಂಪನಿಯ ಪ್ರಸ್ತಾಪಿತ ಹೆಸರಿಗೆ ನೋಂದಣಾಧಿಕಾರಿಯಿಂದ ಒಪ್ಪಿಗೆ ಪಡೆಯತಕ್ಕಂಥದ್ದು.
ಎರಡನೇದಾಗಿ ಲೈಸೆನ್ಸ್ ಪಡ್ಕೊಳ್ತಕ್ಕಂಥದ್ದು, ಮೂರನೇದಾಗಿ ಕೆಲವು ಡಾಕ್ಯುಮೆಂಟ್ಸ್ಗಳು ಅಂದರೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್, ಪ್ರಾಸ್ಪೆಕ್ಟಸ್, ಆಮೇಲೆ ಪೂರ್ವಭಾವಿ ಒಪ್ಪಂದಗಳ ಪತ್ರಗಳು, ಇವೆಲ್ಲ ಭಾರತ ಸರ್ಕಾರದ ಕಂಪನಿ ಕಾನೂನು ಆಡಳಿತದ ಇಲಾಖೆಯಿಂದ ಪತ್ರದ ಪ್ರತಿಯಲ್ಲಿ ಕಂಪನಿಯ ಪ್ರಸ್ತಾಪಿತ ಹೆಸರು ಇದೆಯೋ ಇಲ್ವೋ ಅಂತಕ್ಕಂಥದ್ದು, ಮತ್ತು ಕಂಪನಿಯ ಒಟ್ಟು ಬಂಡವಾಳ, ಶೇರ್ ಕ್ಯಾಪಿಟಲ್, ಪೇಯ್ಡ್ ಅಪ್ ಕ್ಯಾಪಿಟಲ್, ಕಾಲ್ಡ್ ಅಪ್ ಕ್ಯಾಪಿಟಲ್, ಇವೆಲ್ಲವನ್ನು ಕೂಡ ಮುಖಬೆಲೆ, ಪ್ರತಿ ಶೇರಿನ ಫೇಸ್ ವ್ಯಾಲ್ಯೂ ಆಫ್ ದಿ ಶೇರ್ಸ್, ಇವೆಲ್ಲ ಕೂಡ ನೀಟಾಗಿ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಏನು ಮಾಡಬೇಕು ಅಂತ ಹೇಳಿದರೆ ಪ್ರಮೋಟರ್ಸು ನೋಂದಣಾಧಿಕಾರಿಗೆ ಸಲ್ಲಿಸಬೇಕು ಫಾರ್ ಗೆಟಿಂಗ್ ಇನ್ಕಾರ್ಪೊರೇಷನ್, ಫಾರ್ ಗೆಟಿಂಗ್ ರಿಜಿಸ್ಟ್ರೇಷನ್. ನಾಲ್ಕನೇದಾಗಿ ನಿರ್ದೇಶಕರ ಪಟ್ಟಿ. ಕಂಪನಿ ಅಂತ ಅಂದಮೇಲೆ ಡೈರೆಕ್ಟರ್ಸೇ ನೋಡ್ಕೋಬೇಕು ಎಲ್ಲ. ನಿರ್ದೇಶಕರ ಪಟ್ಟಿ ಇದು ಏನು ಕೆಲವೊಂದು ವಿವರಗಳನ್ನು ಹೊಂದಿರಬೇಕು. ಏನು ವಿವರಗಳನ್ನು ಹೊಂದಿರಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಲು ಒಪ್ಪಿಗೆ ನೀಡಿದ ವ್ಯಕ್ತಿಗಳ ಹೆಸರು ಮತ್ತು ವಿಳಾಸ. ನಾನು ಡೈರೆಕ್ಟಾಗಿ ಕೆಲಸ ಮಾಡ್ತೀನಿ ಕಂಪನಿಗೆ, ನಾನು ನಿರ್ದೇಶಕನಾಗಿ ಕೆಲಸ ಮಾಡ್ತೀನಿ ಅಂಥ ಸಂದರ್ಭದಲ್ಲಿ ಅವನ ಹೆಸರುಗಳು ಒಂದು ಲಿಸ್ಟ್ ಇರ್ತದೆ. ಡೈರೆಕ್ಟರ್ಸ್ 10 ಜನ 11 ಜನ ಇರ್ತಾರೆ, ಅಥವಾ ಎಲ್ಲ ಆಡ್ ನಂಬರಲ್ಲಿ ಇರ್ತಾರೆ, ಈವನ್ ನಂಬರಲ್ಲಿ ಇರಲ್ಲ. ಯಾಕೆಂತೇಳಿದ್ರೆ ಆಡ್ ನಂಬರ್ ಯಾಕೆ ಇರ್ತಾರೆ ಅಂತ ಹೇಳಿದ್ರೆ, ಯಾರಾದರೂ ಒಬ್ಬರನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅದನ್ನು ಮುಂದೆ ತಿಳ್ಕೊಳ್ತಾ ಹೋಗೋಣ. ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಲು ಒಪ್ಪಿಗೆ ನೀಡಿದ ವ್ಯಕ್ತಿಗಳ ಹೆಸರು ಮತ್ತು ವಿಳಾಸವನ್ನು ಅಲ್ಲಿ ಮೆನ್ಷನ್ ಮಾಡಿರಬೇಕು. ನಿರ್ದೇಶಕರಿಂದ ಈ ಸಂಬಂಧವಾಗಿ ಬರಹ ರೂಪದಲ್ಲಿ ಪಡೆದ ಒಪ್ಪಿಗೆಯ ಪತ್ರಗಳಿರಬೇಕು. ನಿರ್ದೇಶಕರಾಗಲು ಒಪ್ಪಿದವರು ಅಗತ್ಯವಾದ ಅರ್ಹತಾ ಷೇರುಗಳನ್ನು ಹೊಂದಿರಬೇಕು. ಖರೀದಿಸುವ ಬಗ್ಗೆ ಮತ್ತು ಅವುಗಳ ಪಾವತಿಯ ಮಾಡುವ ಬಗ್ಗೆ ನೀಡಿದ ವಾಗ್ದಾನ ಪತ್ರಗಳಿರಬೇಕು. ಸ್ಥಾಪಿಸಲು ಉದ್ದೇಶಿಸಿದ ಕಂಪನಿಯು ಖಾಸಗಿ ಕಂಪನಿಯಾಗಿದ್ದರೆ, ಪ್ರೈವೇಟ್ ಕಂಪನಿಯಾಗಿದ್ದರೆ ನಿರ್ದೇಶಕರಿಗೆ ಸಂಬಂಧಿಸಿದ ಈ ಮೇಲಿನ ಪತ್ರಗಳು ಕಳುಹಿಸಿಕೊಡಬೇಕಾದ ಅಗತ್ಯವಿಲ್ಲ. ಪ್ರೈವೇಟ್ ಕಂಪನಿ ಆದರೆ ಅದರ ಅವಶ್ಯಕತೆ ಇಲ್ಲ. ಆದರೆ ಸಾರ್ವಜನಿಕ ನಿಯಮಿತ ಕಂಪನಿಯಾಗಿದ್ದರೆ ಇವುಗಳನ್ನು ಸಲ್ಲಿಸಬೇಕು. ಪಬ್ಲಿಕ್ ಲಿಮಿಟೆಡ್ ಕಂಪನಿ, ಪ್ರೈವೇಟ್ ಲಿಮಿಟೆಡ್ ಕಂಪನಿ. ನಾನು ಇದುವರೆಗೂ ಪ್ರಮೋಟರ್ಸ್, ದ ರೋಲ್ ಆಫ್ ದಿ ಪ್ರಮೋಟರ್ಸ್ ಫಾರ್ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಆಸ್ ವೆಲ್ ಎಸ್ ಪ್ರೈವೇಟ್ ಲಿಮಿಟೆಡ್ ಕಂಪನೀಸ್ ಸೇಮ್. ಆದರೆ ಇಲ್ಲಿ ಇನ್ಕಾರ್ಪೊರೇಷನ್ ಸ್ಟೇಜಲ್ಲಿ ಸ್ಥಾಪಿಸಲು ಉದ್ದೇಶಿಸಿರುವ ಕಂಪನಿಯು ಖಾಸಗಿ ಕಂಪನಿ ಅಂತೇಳಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗಿದ್ರೆ ನಿರ್ದೇಶಕರಿಗೆ ಏನೇ ಮೇಲೆ ಹೇಳಿದ್ನಲ್ಲ, ನಿರ್ದೇಶಕರು ಕಾರ್ಯನಿರ್ವಹಿಸಲ್ಪಡಲು ಒಪ್ಪಿಗೆಯ ಪತ್ರ ಇವೆಲ್ಲವನ್ನು ಸಲ್ಲಿಸುವಂಥ ಅವಶ್ಯಕತೆ ಇರಲ್ಲ. ಆದರೆ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಆಗಿದ್ದರೆ ಇವುಗಳನ್ನು ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ, ಕಂಪನಿ ಶಾಸನ 2013 ಪ್ರಕಾರ. 5ನೇದು ಶಾಸನಬದ್ಧ ಘೋಷಣೆ ಪತ್ರ, ಸ್ಟ್ಯಾಟ್ಯೂಟರಿ ಡಿಕ್ಲರೇಷನ್. ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡಬೇಕಾದ್ರೆ ಅವರು ಡಿಕ್ಲರೇಷನ್ ಕೊಡಬೇಕು. ಕಂಪನಿಗಳ ಕಾನೂನಿನ ಪ್ರಕಾರ ಕಂಪನಿ ನೋಂದಣಿ ಕೈಗೊಳ್ಳಬೇಕಾದ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಬಗ್ಗೆ ಒಂದು ಶಾಸನ ಘೋಷಣಾ ಪತ್ರವನ್ನು ಕಂಪನಿಗಳ ನೋಂದಣಾಧಿಕಾರಿಗಳಿಗೆ ಕಳುಹಿಸಿಕೊಡಬೇಕು. ಸ್ಟ್ಯಾಟ್ಯೂಟರಿ ಡಿಕ್ಲರೇಷನ್ ಇಸ್ ಡಿಕ್ಲೇರ್ಡ್ ಬೈ ದಿ ಪ್ರಮೋಟರ್ಸ್. ಈ ಘೋಷಣಾ ಪತ್ರಕ್ಕೆ ಈ ಕೆಲವೊಂದು ವ್ಯಕ್ತಿಗಳ ಸಹಿಯನ್ನು ಮಾಡಬಹುದಾಗಿದೆ. ಉಚ್ಚ ನ್ಯಾಯಾಲಯದ ಅಥವಾ ಸರ್ವೋಚ್ಚ ನ್ಯಾಯಾಲಯದ ವಕೀಲ, ಅದು ಅಫಿಡವಿಟ್ ಅಂತೇಳಿ ಕರಿತೀವಿ. ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಲಯದ ವಕೀಲ ಅಥವಾ ಈ ಥರ ವ್ಯಕ್ತಿಗಳ ಅಫಿಡವಿಟ್ ಅಂತೇಳಿ ಕರಿತೀವಿ. ಸೊ ಉಚ್ಚ ನ್ಯಾಯಾಲಯದ ಮುಂದೆ ಹಾಜರಾಗಲು ಅರ್ಹತೆಯುಳ್ಳ ಅಟಾರ್ನಿ, ಕಂಪನಿಯ ಪ್ರವರ್ತನೆಯಲ್ಲಿ ಭಾಗವಹಿಸಿದ ಸನದು ಲೆಕ್ಕಿಗ ಚಾರ್ಟೆಡ್ ಅಕೌಂಟೆಂಟ್ ಅಥವಾ ಲಿಖಿತ ಕಟ್ಟಡಗಳಲ್ಲಿ ನಿರ್ದೇಶಕ, ವ್ಯವಸ್ಥಾಪಕ ಅಥವಾ ಕಾರ್ಯದರ್ಶಿ ಎಂದು ನಮೂದಿಸಲ್ಪಟ್ಟ ವ್ಯಕ್ತಿ, ಇವರನ್ನೆಲ್ಲರೂ ಕೂಡ ಸಹಿ ಮಾಡಬಹುದಾಗಿದೆ. ಯಾರಾದರೂ ಸಹಿ ಮಾಡಬಹುದು. 6ನೇದಾಗಿ ಅಗತ್ಯ ಪ್ರಮಾಣದ ಸ್ಟಾಂಪ್ ಡ್ಯೂಟಿ ಇಸ್ ಕಂಪಲ್ಸರಿ. ನಾವೊಂದು ಸ್ಟಾಂಪ್ ಪೇಪರ್ ತಗೊಳ್ಬೇಕು. ಆ ಸ್ಟಾಂಪ್ ಪೇಪರಲ್ಲಿ ಅಗತ್ಯ ಸ್ಟಾಂಪ್ ಶುಲ್ಕವನ್ನು ಮತ್ತು ನೋಂದಣಿ ಶುಲ್ಕವನ್ನು ನೋಂದಣಾಧಿಕಾರಿಗಳಿಗೆ ಪಾವತಿಸುವುದು. 7ನೇದಾಗಿ ನೋಂದಣಿ ಪ್ರಮಾಣ ಪತ್ರವನ್ನು ನೀಡುವ ಮೊದಲ ದಾಖಲೆಗಳ ಪರಿಶೀಲನೆ ನಡೆಸುವುದು. ಮೇಲೆ ತಿಳಿಸಿದ ಎಲ್ಲ ದಾಖಲೆಗಳನ್ನು, ಕಾಗದ ಪತ್ರಗಳನ್ನು ಹಾಗೂ ಸಂಬಂಧಿಸಿದ ವಿವರಗಳನ್ನು ನೋಂದಣಾಧಿಕಾರಿಗಳು ಸ್ವೀಕರಿಸಿ ಪರಿಶೀಲಿಸುವುದು.
ಪರಿಶೀಲನೆಯ ಸಂದರ್ಭದಲ್ಲಿ ಈ ಕೆಳಗೆ ತಿಳಿಸಲಾದ ಅಂಶಗಳನ್ನು ದೃಢೀಕರಿಸಿಕೊಳ್ಳಬಹುದು. ಕಂಪನಿಗಳ ಕಾನೂನಿನ ಪ್ರಕಾರ ಎಲ್ಲ ವಿವರಗಳನ್ನು ಪೂರೈಸಲಾಗಿದೆ ಅಂತ ದೃಢೀಕರಿಸಿಕೊಳ್ಬೇಕು. ಕಂಪನಿಯ ಉದ್ದೇಶಗಳು ಕಾನೂನುಬದ್ಧವಾಗಿದೆ. ಕಂಪನಿಗಳ ಕಾನೂನಿನ ಪ್ರಕಾರ ನಿರ್ದೇಶಕರು ಅರ್ಹತಾ ಷೇರುಗಳನ್ನು ಕೊಳ್ಳಲು ದೃಢೀಕರಣ ನೀಡಿದ್ದಾರೆ. ಕಂಪನಿಯ ಮನವಿ ಪತ್ರ ಮತ್ತು ಲಿಖಿತ ಕಟ್ಟಳೆಗಳು ನಿಯಮಬದ್ಧವಾಗಿವೆ. ಕಂಪನಿಯ ಹೆಸರು ಸ್ವೀಕಾರಾರ್ಹವಾಗಿದೆ. ಕಂಪನಿ ಶಾಸನಬದ್ಧ ಘೋಷಣಾ ಪತ್ರವು ಒಪ್ಪಿಗೆಯಾಗುವ ರೀತಿ ಇದೆ ಎಂಬುದನ್ನು ಮೇಲೆ ತಿಳಿಸಲಾದ ಎಲ್ಲ ವಿವರಗಳಿಂದ ನೋಂದಣಾಧಿಕಾರಿಗಳು ತೃಪ್ತಿಯಾದರೆ ಕಂಪನಿಯನ್ನು ನೋಂದಾಯಿಸುವ ಕ್ರಮವನ್ನು ನೋಂದಣಾಧಿಕಾರಿ ರಿಜಿಸ್ಟ್ರಾರ್ಸ್ ಆಫ್ ದಿ ಕಂಪನೀಸ್ ಅವರು ತಗೊಳ್ತಾರೆ. ಆನಂತರ ನೋಂದಣಿ ಪತ್ರವನ್ನು ಅಂದರೆ ರಿಜಿಸ್ಟರ್ಡ್ ಕಾಪಿ, ರಿಜಿಸ್ಟ್ರೇಷನ್ ಕಾಪಿ, ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್, ನೋಂದಣಿ ಪ್ರಮಾಣ ಪತ್ರವನ್ನು ನೀಡುತ್ತಾರೆ. ಇದು ಸಂಯೋಜನೆಯ ಕೊನೆಯ ಹಂತ. ಗೆಟಿಂಗ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬೈ ದಿ ಪ್ರಮೋಟರ್ಸ್ issued by the registrars of the companies act. ಇದು ರಿಜಿಸ್ಟ್ರೇಷನ್ ಸಂಯೋಜನೆಯ ಕೊನೆಯ ಹಂತ. ತಾನು ಪಡೆಯಲಾದ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದ ಬಳಿಕ ಅವುಗಳು ಕ್ರಮಬದ್ಧವಾಗಿದ್ದರೆ ಕಂಪನಿಯ ಹೆಸರನ್ನು ತನ್ನ ದಾಖಲೆಯ ಪುಸ್ತಕದಲ್ಲಿ ನೋಂದಾಯಿಸಿ ನೋಂದಣಿ ಪ್ರಮಾಣ ಪತ್ರವನ್ನು ನೀಡುತ್ತಾನೆ. ಕಂಪನಿ ಅಸ್ತಿತ್ವಕ್ಕೆ ಬಂದಿರುವುದಕ್ಕೆ ನೋಂದಣಿ ಪ್ರಮಾಣ ಪತ್ರವು ಅಧಿಕೃತ ದಾಖಲೆಯಾಗಿದೆ. ಪ್ರಮಾಣ ಪತ್ರವನ್ನು ಅಧಿಕೃತವಾಗಿ ನೀಡಿದ ದಿನದಿಂದ ಕಂಪನಿಯ ಒಂದು ಆರ್ಟಿಫಿಷಿಯಲ್ ಪರ್ಸನ್, ಕೃತ್ರಿಮ ವ್ಯಕ್ತಿ ಸ್ಥಾನವನ್ನು, ಶಾಸನಬದ್ಧ ಅಸ್ತಿತ್ವವನ್ನು, ತನ್ನದೇ ಆದಂತಹ ಸೀಲು, ಮುದ್ರೆಯನ್ನು ಹಾಗೂ ಅಬಾಧಿತ ಅಸ್ತಿತ್ವವನ್ನು ಪಡೆಯುತ್ತದೆ. ಸ್ಥಾಪಿಸಲು ಉದ್ದೇಶಿಸಿರುವ ಕಂಪನಿಯು ಖಾಸಗಿ ಕಂಪನಿಯಾಗಿದ್ದರೆ ಪ್ರಮಾಣ ಪತ್ರ ಪಡೆದ ದಿನಾಂಕದಿಂದಲೇ ತನ್ನ ವ್ಯವಹಾರವನ್ನು ಶುರು ಮಾಡಬಹುದು. ಒಂದು ವೇಳೆ ಸ್ಥಾಪಿಸಲಾದ ಕಂಪನಿಯು ಸಾರ್ವಜನಿಕ ಕಂಪನಿಯಾಗಿದ್ದಾರೆ ಅವರು ಮತ್ತೊಂದು ಹಂತವನ್ನು ಹೋಗಬೇಕಾಗತ್ತೆ. ಯಾವ ಹಂತಪ್ಪ ಅಂತ ಹೇಳಿದ್ರೆ ವ್ಯವಹಾರ ಪ್ರಾರಂಭ ಮಾಡುವ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ನಾನು ಆಗಲೇ ಹೇಳಿದೆ 4 ಹಂತ ಇರುತ್ತೆ. ಒಂದು ಪ್ರಮೋಷನ್ ಸ್ಟೇಜ್, ಮತ್ತೊಂದು ಪ್ರಮೋಷನ್ ಸ್ಟೇಜ್ ಅಂತ ಹೇಳಿದ್ರೆ ಪ್ರವರ್ತನೆಯ ಹಂತ, ಎರಡನೇದು ಸಂಯೋಜನೆಯ ಹಂತ ಇನ್ಕಾರ್ಪೊರೇಷನ್ ಸ್ಟೇಜ್, ಮೂರನೇದು ಬಂಡವಾಳ ವಂತಿಗೆಯನ್ನು ಕ್ರೋಢೀಕರಿಸುವ ಹಂತ, ಕೊನೆಯದಾಗಿ ಬಿಸ್ನೆಸ್ ಕಮೆನ್ಸ್ಮೆಂಟ್ ಸ್ಟೇಜ್. ಇಲ್ಲಿ ಖಾಸಗಿ ಕಂಪನಿಯಾಗಿದ್ದರೆ ಅವ್ರದ್ದು ಬಿಸ್ನೆಸ್ ಕಮೆನ್ಸ್ಮೆಂಟ್ ಸ್ಟೇಜನ್ನು ಪತ್ರವನ್ನು ಪಡೆಯುವುದರ ಮೂಲಕ ತನ್ನ ಕಾರ್ಯವನ್ನು ನಿರ್ವಹಿಸಬಹುದು, ತನ್ನ ಕಂಪನಿಯನ್ನು ಪ್ರಾರಂಭ ಮಾಡಬಹುದು. ಸೊ ಪ್ರಮಾಣ ಪತ್ರವನ್ನು ಅಧಿಕೃತವಾಗಿ ನೀಡಿದ ದಿನದಿಂದ ಒಂದು ಕೃತ್ರಿಮ ವ್ಯಕ್ತಿಯ ಸ್ನಾನವನ್ನು, ಶಾಸನಬದ್ಧದ ಅಸ್ತಿತ್ವವನ್ನು, ತನ್ನದೇ ಆದಂಥ ಮುದ್ರೆಯನ್ನು ಹಾಗೂ ಅಬಾಧಿತ ಅಸ್ತಿತ್ವವನ್ನು ಪಡೆಯುತ್ತದೆ. ಸ್ಥಾಪಿಸಲು ಉದ್ದೇಶಿಸಿರುವ ಕಂಪನಿಯು ಖಾಸಗಿ ಕಂಪನಿಯಾಗಿದ್ದರೆ ಪ್ರಮಾಣ ಪತ್ರ ಪಡೆದ ದಿನಾಂಕದ ಅಂದರೆ ರಿಜಿಸ್ಟರ್ಡ್ ಕಾಪಿ, ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಪಡೆದ ದಿನದಿಂದಲೇ ತನ್ನ ವ್ಯವಹಾರವನ್ನು, ತನ್ನ ಕಂಪನಿಯ ವಹಿವಾಟುಗಳನ್ನು ಪ್ರಾರಂಭ ಮಾಡಬಹುದಾಗಿದೆ. ಕಂಪನಿಯ ನೋಂದಾವಣಿಯ ಪರಿಣಾಮಗಳೇನು, ಏನೇನು ಅವಕಾಶಗಳಿರುತ್ತೆ ಅದನ್ನು ಬಹುಶಃ ಮುಂದಿನ ತರಗತಿಯಲ್ಲಿ ನಾವು ಅದನ್ನು ಚರ್ಚೆ ಮಾಡೋದು ಸೂಕ್ತ ಅಂತ ಕಾಣುತ್ತೆ. ಯಾಕೆಂತ ಹೇಳಿದ್ರೆ ಈಗಾಗಲೇ ಸಮಯದ ಅವಕಾಶಗಳು ಮುಕ್ತಾಯ ಇದೆ. ಆದರೂ ಪರವಾಗಿಲ್ಲ, ಕೆಲವೊಂದು ಹೈಲೈಟ್ಸನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಏನು ಕಂಪನಿ ನೋಂದಾವಣಿ ಮಾಡೋದರಿಂದ ಏನು ಪರಿಣಾಮಗಳಾಗುತ್ತೆ? ಮೊದಲನೇದು ಸ್ವತಂತ್ರ ಕಾನೂನುಬದ್ಧ ಅಸ್ತಿತ್ವ, ದಟ್ ಈಸ್ ಡಿಸ್ಟಿಂಕ್ಟ್ ಲೀಗಲ್ ಎಂಟಿಟಿ. ನಿರಂತರ ಅಸ್ತಿತ್ವ, ಪರ್ಪೆಕ್ಚುಯಲ್ ಸಕ್ಸೆಷನ್. ನಿಯಮಿತ ಹೊಣೆಗಾರಿಕೆ, ಲಿಮಿಟೆಡ್ ಲಯಬಿಲಿಟಿ. ಅದನ್ನು ಪೂರ್ಣವಾಗಿ ಮುಂದಿನ ತರಗತಿಯಲ್ಲಿ ನಾನು ಚರ್ಚೆ ಮಾಡ್ತೀನಿ. ಸಾಮಾನ್ಯ ಮೊಹರು, ಕಾಮನ್ ಸೀಲ್. ಸಾರ್ವಜನಿಕ ದಾಖಲೆಗಳು, ವ್ಯವಹಾರದ ಆರಂಭ, ಕಮೆನ್ಸ್ಮೆಂಟ್ ಆಫ್ ಎ ಬಿಸ್ನೆಸ್. ಇವೆಲ್ಲವೂ ಕೂಡ ಈ ರಿಜಿಸ್ಟ್ರೇಷನ್ ವತಿಯಿಂದ ರಿಜಿಸ್ಟ್ರೇಷನ್ ಮಾಡುವುದರ ಮುಖಾಂತರ ನಾವು ಕಂಪನಿಯ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಬಹುದು. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಒಂದು ಕಂಪನಿನ ಪ್ರಾರಂಭ ಮಾಡಬೇಕಾದರೆ ಮತ್ತೊಮ್ಮೆ ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡೋದೇನಪ್ಪ ಅಂತ ಹೇಳಿದ್ರೆ ಪ್ರವರ್ತನೆಯ ಹಂತ, ಸಂಯೋಜನೆಯ ಹಂತ, ಬಂಡವಾಳವನ್ನು ಕ್ರೋಢೀಕರಿಸುವ ಹಂತ, ಕೊನೆಯದಾಗಿ ವ್ಯವಹಾರವನ್ನು ಪ್ರಾರಂಭಿಸುವ ಹಂತ. ಮುಂದಿನ ತರಗತಿಗಳಲ್ಲಿ ವಿವರವಾಗಿ ನಾವು ಚರ್ಚೆ ಮಾಡೋಣ. ನಮಸ್ಕಾರ.